ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಜಯ ಕುಟುಂಬ ವ್ಲಾಗ್ಸ್ಗೆ ಸ್ವಾಗತ. ಆಸೆ ಸೀರಿಯಲ್ನಲ್ಲಿ ಮುಂದಿನ ಸಂಚಿಕೆಯಲ್ಲಿ ಏನೆಲ್ಲ ಆಗುತ್ತೆ ಅಂತ ಪೂರ್ತಿಯಾಗಿ ನೋಡ್ಕೊಂಡ್ ಬರೋಣ ಬನ್ನಿ. ಸಂಚಿಕೆಯ ಶುರುವಿನಲ್ಲಿ ಕೃಷ್ಣ ಹೇಗಾದ್ರೂ ಬಚಾವ್ ಮಾಡ್ಬೇಕು ಅಂತ ಹೇಳಿ ಸೂರ್ಯ ಆ ಹುಡುಗನ್ ಮನೆ ಹತ್ರ ಹೋಗಿ ಅವ್ರ ತಂದೆ ಹತ್ರ ಮಾತಾಡಿದಾಗ ಅವ್ರು ಇದಕ್ಕೆ ಬಿಲ್ಕುಲ್ ಒಪ್ಪಲ್ಲ ಅಂತ ಹೇಳಿ ಸೂರ್ಯನ ಆಚೆನೆ ನಿಲ್ಸಿ ಡೋರ್ನ ಲಾಕ್ ಮಾಡ್ಕೊಂಡು ಹೊಟ್ಟೋಗ್ತಾರೆ. ಏನ್ರಿ ಮಾಡೋದು ಅಂತ ಇವಾಗ ಮೀನಾ ಕೇಳಿದಾಗ, ನೋಡಮ್ಮ ಇವಾಗ ಏನು ಮಾಡಕ್ಕಾಗೋದಿಲ್ಲ, ನಾನಿವಾಗ ಕೃಷ್ಣ ಇದರಿಂದ ಬಚಾವ್ ಮಾಡ್ಲೇಬೇಕು, ಯಾಕಂದ್ರೆ ನನ್ ಹಂಗೆ ಅವನು ನೋವು ಅನ್ಭವಿಸ್ಬಾರ್ದು ಅಂತ ಸೂರ್ಯ ಹೇಳ್ಬೇಕಾದ್ರೆ ಏನ್ರಿ ಹೇಳ್ತಾ ಇದೀರಾ ಅಂತ ಮೀನಾ ಕೇಳ್ತಾಳೆ. ಏನಿಲ್ಲ ಬಿಡು, ಇವತ್ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರು ಬಂದು ನಾವ್ ಅವ್ರ ಜೊತೆ ಮಾತಾಡೋವರ್ಗು ನಾವ್ ಇಲ್ಲಿಂದ ಹೋಗೋದ್ ಬೇಡ ಅಂತ ಸೂರ್ಯ ಹೇಳ್ತಾನೆ. ಯಾಕೆ ಇವ್ರು ಈ ರೀತಿ ಮಾತಾಡ್ತಿದಾರೆ ಅಂತ ಮೀನಾ ನೋಡ್ಬೇಕಾದ್ರೆ, ನೋಡು ಮೀನಾ, ಜೀವನದಲ್ಲಿ ಏನೇನೇ ಕಳ್ಕೊಂಡ್ರು ಮತ್ತೆ ಅದನ್ನ ಒಂದಲ್ಲ ಒಂದ್ ರೀತಿಲಿ ಪಡ್ಕೋಬಹುದು, ಆದ್ರೆ ಈ ಬಾಲ್ಯ ಅನ್ನೋದು ಯಾವತ್ತೂ ವಾಪಸ್ ನಮ್ಗೆ ಸಿಗೋದಿಲ್ಲ. ಈ ಟೈಮಲ್ಲಿ ಅವನ್ಗೆ ಸಿಗ್ಬೇಕಾಗಿರೋ ಒಳ್ಳೆ ಜೀವನ ಸಿಗ್ಲಿಲ್ಲ ಅಂದ್ರೆ ಮುಂದೊಂದ್ ದಿವ್ಸ ಇನ್ನೊಬ್ಬ ಸೂರ್ಯ ಆಗ್ತಾನೆ. ಕ್ರಿಶ್ ಈ ಬಾಲ್ಯದ ಜೀವನ ಖುಷಿಯಾಗಿರ್ಬೇಕು, ಯಾವ್ದೇ ರೀತಿ ಅದಕ್ಕೆ ತೊಂದರೆ ಆಗ್ಬಾರ್ದು ಅಂತ ಹೇಳ್ತಾ ಸೂರ್ಯ ತುಂಬಾ ನೊಂದ್ಕೋತಿರ್ತಾನೆ. ಇದರಿಂದ ಮೀನಿಗೂ ತುಂಬಾ ಬೇಜಾರಾಗ್ತಿರತ್ತೆ. ಇದಕ್ಕೋಸ್ಕರ ನಾನು ಯಾರ್ ಕಾಲ್ ಬೇಕಾದ್ರೂ ಹಿಡಿತೀನಿ, ಸರಿ ಬಾ ಇಲ್ಲೇ ವೆಯ್ಟ್ ಮಾಡ್ತಿರೋಣ, ಅವ್ರ ಮನ್ಸು ಬದಲಾಯಿಸಿ ಬಂದೇ ಬರ್ತಾರೆ ಅಂತ ಸೂರ್ಯ ಹೇಳಿ ಮೀನನ್ನ ಕರ್ಕೊಂಡು ಆಚೆ ಬಂದು ಕುತ್ಕೊಂತಾನೆ. ಆಗ ಹುಡುಗನಪ್ಪ ಡ್ಯೂಟಿಗೆ ಹೋಗೋದಿಕ್ಕೆ ಅಂತ ಆಚೆಗೆ ಬಂದಾಗ ಸೂರ್ಯ ಮತ್ತೆ ಅವ್ರ ಹತ್ರ ಮಾತಾಡಿ ಕನ್ವಿನ್ಸ್ ಮಾಡೋದಿಕ್ಕೆ ನೋಡ್ತಾನೆ. ಏಯ್, ಒಂದ್ಸಲಿ ಹೇಳಿದ ಅರ್ಥ ಆಗಿಲ್ವಾ, ಹೋಗೇ ಆಚೆಗೆ ಅಂತ ಹೇಳಿ ಆ ವ್ಯಕ್ತಿ ಬೈದು ಡ್ಯೂಟಿಗೆ ಅಂತ ಹೊರಡ್ತಾನೆ. ಸೂರ್ಯ ಎಷ್ಟೊತ್ತಾದ್ರೂ ಪರವಾಗಿಲ್ಲ, ಅವ್ರು ವಾಪಸ್ ಬರೋವರೆಗೂ ವೇಟ್ ಮಾಡೇ ಮಾಡ್ತೀನಿ ಅಂತ ಹೇಳಿ ಅವ್ನ್ ಕಾರ್ ಹತ್ರ ಬಂದು ಮೀನನ್ ಜೊತೆ ನಿಂತ್ಕೋತಾನೆ. ಏನ್ರಿ ಇಷ್ಟೊತ್ತರೆಗೂ ನಿಂತಿದ್ರು, ಅವ್ರ ಪಾರ್ಗ ಅವರು ಹೊರಟೋಗ್ಬಿಟ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಮತ್ತೆ ಅವ್ರ ಮನೆಗ್ ಬರ್ಲೇಬೇಕಲ್ವೇನಮ್ಮ, ಇದಕ್ಕೆ ಸರಿಯಾದ ತೀರ್ಮಾನ ಸಿಗ್ದೆ ನಾವಿಲ್ಲಿಂದ ಹೋಗ್ಬಾರ್ದು, ನೀನ್ ಬೇಕಿದ್ರೆ ಹೋಗಲಿ ಕಾರ್ ಒಳಗಡೆ ಕುತ್ಕೊಳ್ಳಮ್ಮ AC ಹಾಕೊಂಡು ಅಂತ ಸೂರ್ಯ ಹೇಳ್ದಾಗ, ಬೇಡ ರೀ ಪರವಾಗಿಲ್ಲ ಅಂತ ಹೇಳಿ ಮೀನಾ ಕೂಡ ಸೂರ್ಯನ್ ಜೊತೆನೆ ನಿಂತಿರ್ತಾಳೆ. ಅಷ್ಟ್ರಲ್ಲಿ ಮೀನಿಗೆ ಪರಿಚಯ ಇರೋ ಹೂ ಕಟ್ಟ ಅಕ್ಕ ಒಬ್ರು ಅಲ್ಲಿಗೆ ಬರ್ತಾರೆ. ಏನ್ ಮೀನಾ, ನೀನು ಮತ್ತೆ ಸೂರ್ಯ ಎಲ್ಲಿ ಕುತ್ಕೊಂಡಿದೀರಾ ಅಂತ ಅಕ್ಕ ಕೇಳ್ಬೇಕಾದ್ರೆ, ಈ ಮನೇಲಿರೋ ಒಬ್ರು ವ್ಯಕ್ತಿನ ನೋಡಕ್ ಬಂದ್ವಿ ಅಂತ ಮೀನಾ ಹೇಳ್ಬೇಕಾದ್ರೆ, ಏನು ಈ ಮನೆ ಇರೋನ, ಅಯ್ಯೋ ದೊಡ್ಡ ದೊಡ್ಡ ಕಿರಿಕ್ ಪಾರ್ಟಿ ಕಣಮ್ಮ, ಅವನು ಹೂವ ಸಹ ತಗೊಳೋದಿಲ್ಲ ಮೀನಾ ಅವರು, ಬಾಗ್ಲು ಕೊಟ್ಟಿ ಎಷ್ಟೋ ಸಲಿ ನಾನು ಕೇಳಿದೀನಿ, ಒಂದ್ಸಲಿನೂ ಅವ್ರು ತಗೊಂಡಿಲ್ಲ ಗೊತ್ತಾ, ಸುಮ್ನೆ ಬಾಯಿಗೆ ಬಂದಂಗ್ ಬೈದ್ ಹೋಗ್ತಾರೆ ಗೊತ್ತಾ, ಅಷ್ಟು ಕೋಪಿಷ್ಟ ಅವರು, ನೀನು ಹೂವ ಕೊಡಕ್ ಬಂದ ಏನು ಅಂತ ಹೂ ಕಟ್ಟೋ ಅಕ್ಕ ಕೇಳ್ಬೇಕಾದ್ರೆ, ಅದಕ್ಕಲ್ಲಕ್ಕ ನಮಗ್ ಗೊತ್ತಿರೋ ಒಂದ್ ಹುಡುಗಂಗೆ ಮತ್ತೆ ಈ ಮನೆ ಇರೋ ಒಂದ್ ಹುಡುಗಂಗೆ ಒಂದು ಚಿಕ್ಕ ಜಗಳ ಆಗಿದೆ, ಅದಕ್ಕೆ ಅವ್ರಿಗೆ ಸಮಾಧಾನ ಮಾಡಿ ಆ ಸಮಸ್ಯೆಯಿಂದ ದೂರ ಆಗೋದಕ್ ಬಂದಿದೀವಿ ಅಂತ ಮೀನಾ ಹೇಳ್ದಾಗ, ಸರಿ ಹೋಯ್ತಮ್ಮ, ಈ ಮನುಷ್ಯ ಹೂ ತಗೊಳೋದಿಕ್ಕೇನೆ ಸಿಡುಕ್ತಾನೆ, ನೀನ್ ನೋಡಿದ್ರೆ ಜಗಳ ಬೇರೆ ಅಂತ ಹೇಳ್ತಿದ್ಯಾ, ಖಂಡಿತ ನೀನ್ ಹೇಳೋದನ್ನ ಅವಯ್ಯ ಕಿವಿಗೂ ಹಾಕೊಳ್ಳೋದಿಲ್ಲ, ತುಂಬಾ ಕೋಪಿಷ್ಟ ಕಣಮ್ಮ ಅಂತ ಹೂಕಟ್ಟ ಅಕ್ಕ ಹೇಳ್ಬೇಕಾದ್ರೆ, ಅಕ್ಕ ಅವ್ರು ಮಾತಾಡ್ತಾ ಇರೋದ್ರಲ್ಲೇ ನಮ್ಗೆ ಅರ್ಥ ಆಗತ್ತೆ, ಆದ್ರೂ ನಮ್ ಕೆಲ್ಸ ಆಗ್ಬೇಕಲ್ಬೇಕಾ, ಅದಕ್ಕೆ ಇಲ್ಲೇ ಕುತ್ಕೊಂಡಿದೀವಿ ಅಂತ ಮೀನಾ ಹೇಳ್ತಾಳೆ. ನೋಡಮ್ಮ, ನೀನ್ ಎಷ್ಟೊತ್ತು ಕುತ್ಕೊಂಡಿದ್ರು ನಿಂತ್ಕೊಂಡಿದ್ರು ಈ ವೈನ್ ಹತ್ರ ನಿನ್ ಕಷ್ಟ ಹೇಳ್ಕೊಂಡ್ರು ಅವ್ನ್ ಮನ್ಸು ಕರಗೋದಿಲ್ಲ, ಕಲ್ಲಂತ ಮನ್ಸು ಅವಂದು, ಸುಮ್ನೆ ಹೊರಟೋಗಿ. ಸೂರ್ಯ, ನಾನ್ ಬರ್ತೀನಪ್ಪ, ಬರ್ತೀನಿ ಮೀನಾ ಅಂತ ಹೇಳಿ ಆ ಅಕ್ಕ ಅಲ್ಲಿಂದ ಹೊರಡ್ತಾರೆ. ಏನ್ರಿ ಅಕ್ಕ ಈ ರೀತಿ ಹೇಳಿದ್ರು, ನನಗಂತೂ ಒಂದ್ ಸ್ವಲ್ಪನೂ ನಂಬಿಕೆನೆ ಬರ್ತಾ ಇಲ್ಲ ಇವ್ರು ಒಪ್ಕೋಬಹುದು ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಮ್ಮ ಮೀನಾ, ಕೆಲವೊಂದ್ಸಲಿ ಪರಿಸ್ಥಿತಿ ಕಾರಣಗಳು ಎಲ್ಲ ನಮ್ ವಿರುದ್ಧವಾಗಿದ್ರು ಯಾವಾಗ್ಲೂ ನಾವು ನಂಬಿಕೆಯಿಂದಾನೇ ಇರ್ಬೇಕಮ್ಮ, ಯಾವಾಗ್ಲೂ ಒಳ್ಳೇದೇ ಆಗುತ್ತೆ ಅಂತ ಅನ್ಕೋಬೇಕು, ಕಾಯೋಣ ಇರು ಅಂತ ಹೇಳಿ ಸೂರ್ಯ ವೆಯ್ಟ್ ಮಾಡ್ತಿರ್ತಾನೆ. ಆಗ ಸೂರ್ಯನ್ಗೆ ಟ್ರಿಪ್ ಗಳು ಬರ್ತಾನೆ ಇರುತ್ತೆ. ಆಗ ಸೂರ್ಯ ಒಂದ್ಸಲಿ ಕಾರ್ತಿಗೆ, ಇನ್ನೊಂದ್ಸಲಿ ಚೇತನಂಗೆ ಇದೇ ರೀತಿ ಅವ್ರಗಳಿಗೆನೆ ಟ್ರಿಪ್ ನ ಬಿಟ್ಕೊಡ್ತಿರ್ತಾನೆ. ಯಾಕ್ರಿ ಈ ರೀತಿ ಮಾಡ್ತಿದೀರಾ ಅಂತ ಮೀನಾ ಕೇಳ್ಬೇಕಾದ್ರೆ, ಪರವಾಗಿಲ್ಲಮ್ಮ, ನನ್ಗಿವಾಗ ಕ್ರಿಶ್ ಜೀವನ ತುಂಬಾ ಮುಖ್ಯ, ಅದ್ ಸರಿ ಹೋದ್ರೆ ನನ್ಗ ಸಾಕು ಅಂತ ಸೂರ್ಯ ಹೇಳ್ತಾನೆ. ಹಾಗೆ ಮೀನಾ ತಾನು ಎಲ್ಲೆಲ್ಲಿ ವರ್ತನೆಗೆ ಹೂವನ್ನ ಕೊಡ್ತಿದ್ಲೋ ಆ ಜಾಗಕ್ಕೆಲ್ಲ ಹೂವ ಕೊಡು ಅಂತ ಹೇಳಿ ಬೇರೆ ಹೂ ಕಟ್ಟೋ ಅಕ್ಕಂದ್ರಿಗೆಲ್ಲ ಹೇಳ್ತಿರ್ತಾಳೆ. ಈ ಕಡೆ ಕ್ರಿಶ್ ಹೊಡೆದಿದ್ದಂತ ಹುಡುಗ, ಅವ್ರ ಅಜ್ಜಿ ಮತ್ತೆ ಅವ್ರಮ್ಮ ಎಲ್ರು ಇವ್ರನ್ನ ಕಿಟಕಿಯಿಂದಾನೆ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಏನಿದು, ಗಂಡ ಹೆಂಡತಿ ಇಬ್ರು ಇದ್ರು, ಇವಾಗ ನೋಡ್ರಿ ಹೆಂಡತಿ ಒಬ್ಳೆ ಕುತ್ಕೊಂಡಿದ್ದಾಳೆ, ಗಂಡ ಎಲ್ಲೋದ ಅಂತ ಆ ಅಜ್ಜಿ ಮತ್ತೆ ಅವ್ರ ಅಮ್ಮ ಮಾತಾಡ್ಬೇಕಾದ್ರೆ, ಗೊತ್ತಿಲ್ವಲ್ಲ ಎಲ್ ಹೋದ ಅಂತ ಅವ್ರು ಹುಡುಕ್ತಿರ್ತಾರೆ. ಅಷ್ಟರಲ್ಲಿ ಸೂರ್ಯ ಊಟ ತಗೊಂಡ್ ಬಂದು ಮೀನಿಗೆ ಕೊಡ್ತಾನೆ. ಅವ್ರಿಬ್ರು ಅಲ್ಲೇ ಕುತ್ಕೊಂಡು ಊಟ ಮಾಡ್ತಿರ್ತಾರೆ. ಇದನ್ನ ಅವ್ರ ಮನೆಯವರು ಗಮನಿಸಿ ಒಳಗಡೆ ಹೋಗ್ತಾರೆ. ತುಂಬಾ ಬಿಸ್ಲಿದ್ರುನು ಅವ್ರಿಬ್ರು ಅದನ್ನ ಲೆಕ್ಕಿಸ್ದೆ ಅಲ್ಲೇ ನಿಂತಿರ್ತಾರೆ. ಇದನ್ನ ಆ ಹುಡುಗನ್ ತಾಯಿ ನೋಡಿ ತುಂಬಾ ಬೇಜಾರ್ ಮಾಡ್ಕೋತಾರೆ. ಅಷ್ಟರಲ್ಲಿ ಆ ಹುಡುಗನಪ್ಪ ಡ್ಯೂಟಿ ಮುಗಿಸ್ಕೊಂಡು ಮನೆಗ್ ಬರ್ತಾರೆ. ಆಗ ಸೂರ್ಯ ಆ ವ್ಯಕ್ತಿಗೆ ಕೈ ಮುಗ್ದಾಗ, ಇವ್ರು ಇನ್ನೂ ಹೋಗೇ ಇಲ್ವಾ ಅಂತ ಕೋಪ ಮಾಡ್ಕೊಂಡು ಆ ವ್ಯಕ್ತಿ ಮನೆ ಒಳಗಡೆ ಹೊರಟೋಗ್ತಾನೆ. ಹಾಗೆ ಸ್ವಲ್ಪ ಹೊತ್ತು ಬಿಟ್ಟು ಮತ್ತೆ ಆ ಹುಡುಗನ್ ತಂದೆ ತಾಯಿ ಇಬ್ರು ಬಂದು ಆಚೆ ನೋಡ್ಬೇಕಾದ್ರೆ ಸೂರ್ಯ ಮೀನಾ ಇಬ್ರು ಇನ್ನೂ ಅಲ್ಲೇ ಇರ್ತಾರೆ. ಸೂರ್ಯ ಕೈ ಮುಗ್ದು ಅವನ ಹತ್ರ ನಿಂತ್ಕೊಂಡಿರ್ಬೇಕಾದ್ರೆ ಬಾಯಿಲಿ ಒಳಗಡೆ ಅಂತ ಕರೀತಾರೆ. ಆಗ ಸೂರ್ಯ ಇದೇ ಸಿಕ್ಕಿ ಚಾನ್ಸು ಅಂತ ಹೇಳಿ ಮೀನಿನ ಜೊತೆ ಅವ್ರ ಮನೆಗೆ ಓಡೋಗ್ತಾನೆ. ಏನು ಇಬ್ರು ಆಚೆ ಕಡೆ ನಿಂತ್ಕೊಂಡು ಹೋರಾಟ ಮಾಡ್ತಾ ಇದ್ದೀರಾ ಅಂತ ಹುಡುಗನ್ ತಂದೆ ಕೇಳ್ಬೇಕಾದ್ರೆ, ಆ ರೀತಿ ಏನು ಇಲ್ಲ ಸರ್, ಒಂದ್ ಚಿಕ್ಕ ಹುಡುಗನ್ ಜೀವನ ಹಾಳಾಗೋಗುತ್ತಲ್ಲ, ನಿಮ್ಮಿಂದಾಗಿ ಅವ್ನ್ ಜೀವನ ಉಳಿಯುತ್ತಲ್ಲ ಅನ್ನೋದಕ್ಕೋಸ್ಕರ ನಿಂತಿದ್ವಿ ಸರ್
ನಿಮ್ ಹತ್ರ ಭಿಕ್ಷೆ ಬಿಡ್ತಿದೀನಿ ಅಂತ ಅನ್ಕೊಳ್ಳಿ ಸರ್. ದಯವಿಟ್ಟು ಆ ಹುಡುಗನ್ ಜೀವನನ ಉಳಿಸಿ. ನೀವ್ ಇದ್ರಿಂದ ಒಪ್ಕೊಳ್ಳೋವರೆಗೂ ನಾವಿಲ್ಲಿಂದ ಹೋಗೋದಿಲ್ಲ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ ಬನ್ನಿ ಕುತ್ಕೊಳ್ಳಿ ಅಂತ ಹೇಳಿ ಆ ವ್ಯಕ್ತಿ ಸೂರ್ಯ ಮತ್ತೆ ಮೀನನ್ನ ಸೋಫಾ ಮೇಲೆ ಕೂರಿಸ್ತಾನೆ. ತುಂಬಾ ಥ್ಯಾಂಕ್ಸ್ ಸರ್ ಅಂತ ಸೂರ್ಯ ಹೇಳಿದಾಗ, ಯಾಕೆ ನಾನ್ ನಿಮ್ಮನ್ನ ಒಳಗಡೆ ಬರೋದಕ್ಕೆ ಹೇಳಿದ್ದು ನಿಮ್ ಹತ್ರ ಮಾತಾಡೋದಿಕ್ಕೆ, ಅದನ್ ಬಿಟ್ರೆ ಬೇರೆ ಏನು ಹೇಳಿಲ್ಲ ಥ್ಯಾಂಕ್ಸ್ ಹೇಳೋ ಅಂತದ್ದು ಅಂತ ಆ ವ್ಯಕ್ತಿ ಹೇಳ್ತಾನೆ. ಸರ್ ಒಳಗಡೆ ಬನ್ನಿ ಅಂತ ಹೇಳದೆ ಒಂದು ಬದಲಾವಣೆ ಅಲ್ವಾ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಇವಾಗ ನೀವಿಬ್ರು ನಮ್ಮ ಮನೆ ಬಾಗ್ಲಲ್ಲೇ ಯಾಕೆ ನಿಂತಿದ್ರಿ ಅಂತ ಆ ಹುಡುಗನ್ ತಂದೆ ಕೇಳ್ತಾರೆ. ಸರ್ ಕೃಷ್ ಮಾಡಿರೋದು ತಪ್ಪೆ, ಆದ್ರೆ ಅವನು ಇದನ್ನೆಲ್ಲ ಬೇಕು ಅಂತ ಮಾಡಿಲ್ಲ ಸರ್. ಅವನು ಒಂಟಿಯಾಗಿದ್ದಾನೆ, ಅವ್ರ ಅಮ್ಮ ದುಬೈಲಿದ್ದಾಳೆ, ಅವ್ರ ಅಜ್ಜಿ ಊರಲ್ಲಿದ್ದಾರೆ. ಆ ಬೋರ್ಡಿಂಗ್ ಸ್ಕೂಲಲ್ಲಿ ಯಾರು ಇಲ್ದೆ ಒಬ್ಬಂಟಿಯಾಗಿ ಒದ್ದಾಡ್ತಿದ್ದಾನೆ, ಅಮ್ಮನ್ ಪ್ರೀತಿ ಸಿಗದೆ ಒದ್ದಾಡ್ತಿದ್ದಾನೆ ಸರ್ ಅಂತ ಮೀನಾ ಹೇಳ್ಬೇಕಾದ್ರೆ, ಸ್ಕೂಲಲ್ಲಿ ಕೆಲವು ಹುಡುಗರುಗಳು ನಿನ್ಗ ಅಮ್ಮ ಇಲ್ಲ, ನೀನ್ ಅನಾಥ, ನೀನ್ ಸುಳ್ಳು ಹೇಳ್ತೀಯ, ನಿಮ್ ಅಮ್ಮನ್ಗೆ ನಿನ್ ಮೇಲ್ ಪ್ರೀತಿನೇ ಇಲ್ಲ ಅಂತ ಎಲ್ಲ ಅವನನ್ನ ಕಿಂಡಲ್ ಮಾಡಿದ್ದಾರೆ. ಅದ್ರಲ್ಲಿ ನಿಮ್ ಮಗನೂ ಒಬ್ಬ, ಅವನು ಅವ್ರ ಅಮ್ಮನ ಬಗ್ಗೆ ಮಾತಾಡಿ ತುಂಬಾನೇ ಕಿಂಡಲ್ ಮಾಡಿದಾನೆ. ಹಾಗಂತ ನಿಮ್ ಹುಡುಗನ್ ಬಗ್ಗೆ ನಾವ್ ತಪ್ಪು ಹೇಳ್ತಿಲ್ಲ ಸರ್. ನಿಮ್ ಹುಡುಗನು ಚಿಕ್ಕ ಹುಡುಗನೇ, ಅವನು ಏನು ಗೊತ್ತಿಲ್ಲದೆ ಹೇಳ್ಬಿಟ್ಟಿದಾನೆ. ಮಕ್ಳು ಅಂದ್ಮೇಲೆ ಇದೆಲ್ಲ ಸಾಮಾನ್ಯ ಅಲ್ವಾ ಸರ್. ಆದ್ರೆ ಕೃಷ್ ತಾಯಿ ಇಲ್ದೆ ಅಲ್ಲಿ ಒಂಟಿಯಾಗಿ ಕಷ್ಟ ಪಡ್ತಿದ್ದಾನೆ ಸರ್. ಆ ಏಕಾಂಗಿತನ, ಕೋಪ, ಭಯ ಎಲ್ಲ ಸೇರಿ ಕೃಷ್ ಈ ರೀತಿ ಮಾಡ್ಬಿಟ್ಟಿದ್ದಾನೆ ಸರ್, ಗೊತ್ತಿಲ್ಲದೆ ಮಾಡ್ಬಿಟ್ಟಿದ್ದಾನೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಆ ಹುಡುಗನ್ ತಂದೆ ಆ ಹುಡುಗನ್ನೇ ಗುರಾಯಿಸ್ತಿರ್ತಾನೆ. ಸರ್ ನಾವು ಅವನನ್ನ ಡಾಕ್ಟರ್ ಹತ್ರ ಕೌನ್ಸಿಲಿಂಗ್ಗೂ ಕರ್ಕೊಂಡು ಹೋಗಿದ್ವಿ. ಆ ಡಾಕ್ಟ್ರು ಅವನ್ಗೆ ಬೇರೆ ಯಾವ ತೊಂದ್ರೆನೂ ಇಲ್ಲ, ತಾಯಿ ಪ್ರೀತಿ ಸರಿಯಾಗಿ ಸಿಗದೆ ಇರೋದ್ರಿಂದ ಅವನು ಈ ರೀತಿ ಆಗಿದ್ದಾನೆ ಅಂತ ಹೇಳಿದ್ರು ಸರ್. ಆ ಡಾಕ್ಟರ್ ನಂಬರ್ ಬೇಕಿದ್ರೆ ಕೊಡ್ತೀವಿ ಸರ್, ನೀವ್ ಅವ್ರ ಹತ್ರ ಮಾತಾಡಿ, ಅವಾಗ ನಿಮ್ಗೆ ಅರ್ಥ ಆಗತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡಿ ಸುಮ್ನೆ ನೀವು ಬಾಯಿ ಬಂದಂಗೆ ಏನೇನೋ ಕಾರಣ ಹೇಳ್ಬಿಟ್ರೆ ಆಗೋಗ್ತಾ, ಅವ್ನ್ಗೆ ಹೊಡೆದಿದ್ದಾನೆ ನೋಡಿ, ಈ ರೀತಿ ಚುಚ್ಚಿದಾನೆ, ಏನು ಈ ತರ ಆಗದೆ ಇರುತ್ತೆ, ಅದರಿಂದ ನೋವಾಗೋದಿಲ್ಲ ಅಂತ ಹಂಗೇನ್ ಗೊತ್ತಿರೋದಿಲ್ವಾ, ಅಷ್ಟು ತಿಳಿದಿರೋ ಹುಡುಗ ಏನಲ್ವಲ್ಲ ಅಂತ ಆ ಹುಡುಗನ್ ತಂದೆ ಕೇಳ್ಬೇಕಾದ್ರೆ, ಸರ್ ಅವನು ಕೋಪದಲ್ಲಿ ಆ ರೀತಿ ಮಾಡಿದಾನಷ್ಟೇ ಸರ್, ಆದ್ರೆ ಅವನು ಹೊಡೆದಿಲ್ಲ ಸರ್ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಓಹೋ ಹಾಗಿದ್ರೆ ಹೊಡೆಯೋದಕ್ಕೂ ಬಂದ್ಬಿಡ್ತಾನ ಅವನು, ಅವನ ಆ ರೀತಿ ಮಾಡಿರೋದ್ರಿಂದ ಆ ಭಯದಲ್ಲಿ ನನ್ ಮಗನ್ಗೆ ಹುಷಾರ್ ತಪ್ಪಿದಾನೆ, ಇಂಥ ಹುಡುಗರುಗಳೇ ಮುಂದಕ್ಕೆ ದೊಡ್ಡ ರೌಡಿಗಳಾಗೋದು ಅಂತ ಹುಡುಗನ್ ತಂದೆ ಹೇಳ್ಬೇಕಾದ್ರೆ, ಸರ್ ಅವನು ಆ ರೀತಿ ಎಲ್ಲ ಸರ್, ತುಂಬಾ ಒಳ್ಳೆ ಹುಡುಗ, ಅವನನ್ನ ನೀವು ಕ್ಷಮಿಸಿದ್ರೆ ಅವ್ನ್ ಮತ್ತೆ ಯಾವತ್ತೂ ಈ ರೀತಿ ತಪ್ಪು ಮಾಡೋದಿಲ್ಲ ಸರ್. ಶಿಕ್ಷೆ ಅದು ಇದು ಅಂತ ಹೋದ್ರೆ ಅದರಿಂದ ಅವನ್ ಮನ್ಸಿಗೆ ತುಂಬಾ ನೋವಾಗುತ್ತೆ ಸರ್, ಅದರಿಂದ ಅವ್ನ್ ಭವಿಷ್ಯನೇ ಹಾಳಾಗುತ್ತೆ ಅಂತ ಮೀನಾ ಹೇಳ್ಬೇಕಾದ್ರೆ, ಸರ್ ನನಗೆ ತುಂಬಾ ಒಬ್ರು ಗೊತ್ತಿರೋರೊಬ್ರು ಇದೇ ತರನೇ ಚಿಕ್ಕ ವಯಸ್ಸಲ್ಲಿ ಬಾಲಾಪರಾಧಿ ಜೈಲ್ಗೆ ಹೋದ ಸರ್, ಅದ್ರಿಂದ ಅವನ್ ಜೀವನನೇ ಹಾಳಾಗೋಯ್ತು, ಅವ್ನು ಓದ್ ನಿಂತೋಯ್ತು, ಆಮೇಲೆ ಅವನ್ ಅಲ್ಲಿಂದ ಬಂದ್ಮೇಲೆ ಅವನ ಜನ ನೋಡೋ ರೀತಿನೇ ಬದಲಾಗೋಯ್ತು ಸರ್. ದೊಡ್ಡ ಕೆಲ್ಸಕ್ಕೆಲ್ಲ ಅವ್ನು ಹೋಗಕ್ಕೆ ಆಗ್ಲಿಲ್ಲ, ಯಾವ್ದೋ ಸಿಕ್ಕಿರೋ ಕೆಲ್ಸನ ಇಷ್ಟಪಟ್ಟು ಮಾಡ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಸೂರ್ಯ ತುಂಬಾ ಫೀಲ್ ಮಾಡ್ಕೊಂಡು ಹೇಳ್ತಾನೆ. ಆಗ ಮೀನಾ ಯಾರಿರ್ಬೋದು ಅಂತ ಸೂರ್ಯನೇ ನೋಡ್ಬೇಕಾದ್ರೆ, ಈ ತರದ ಪರಿಸ್ಥಿತಿ ಕೃಷ್ಗೆ ಬೇಡ ಸರ್, ಸ್ವಲ್ಪ ಕರುಣೆ ತೋರಿಸಿ ಸರ್ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಕೃಷ್ಣನ ನೀವು ಕ್ಷಮಿಸಿ ಬಿಟ್ಬಿಟ್ರೆ ನಿಮ್ಗೆ ಪುಣ್ಯ ಸಿಗುತ್ತೆ ಸರ್, ಆ ಪುಣ್ಯ ನಿಮ್ ಮಗನ್ಗೂ ಸೇರುತ್ತೆ ಸರ್ ಅಂತ ಮೀನಾ ಹೇಳ್ಬೇಕಾದ್ರೆ ಆ ಹುಡುಗನ್ ತಂದೆ ಅವ್ರ ಅಮ್ಮನ್ನ ನೋಡ್ತಾನೆ. ಹೋಗ್ಲಿ ಬಿಡಪ್ಪ ಅಂತ ಅವ್ರಮ್ಮ ತಲೆ ಆಡಿಸಿ ಹೇಳ್ಬೇಕಾದ್ರೆ ಅದಕ್ಕೆ ಸರಿ ಅಂತ ಅವರು ಒಪ್ಕೊಂಡು ನನ್ನ ಅಮ್ಮನೇ ಹೇಳ್ತಾ ಇದಾರೆ, ನೀವು ನಿಮ್ ಸ್ವಂತ ಮಗ ಏನೋ ಅನ್ನೋ ರೀತಿ ಅವನಿಗೋಸ್ಕರ ಮಾತಾಡಕ್ ಬಂದಿದೀರಾ, ಸರಿ ನಾಳೆ ನಾನು ಸ್ಕೂಲಿಗೆ ಬಂದ್ ಮಾತಾಡ್ತೀನಿ ಅಂತ ಆ ಹುಡುಗನ್ ತಂದೆ ಹೇಳ್ಬೇಕಾದ್ರೆ, ಸರ್ ಹಾಗಾದ್ರೆ ಅವನನ್ನ ಕ್ಷಮಿಸ್ಬಿಟ್ರೆ ಸರ್ ಅಂತ ಸೂರ್ಯ ಕೇಳ್ತಾನೆ. ಅದನ್ನ ನಾಳೆ ಹೇಳ್ತೀನಿ ಅಂತ ಹುಡುಗನ ಅಪ್ಪ ಹೇಳ್ಬೇಕಾದ್ರೆ, ಏನ್ ಇವ್ರು ಅಡ್ಗೋಡೆ ಮೇಲೆ ದೀಪ ಇಟ್ಟಂಗ್ ಮಾತಾಡ್ತಿದಾರಲ್ಲ ಅಂತ ಸೂರ್ಯ ಮೀನಾ ಇಬ್ರು ಮುಖ ನೋಡ್ತಿರ್ತಾರೆ. ಆ ಹುಡುಗ ನಿಜವಾಗ್ಲೂ ತನಗೆ ಯಾರು ಇಲ್ಲ ಅನ್ನೋ ಬೇಜಾರಲ್ಲಿ ಇದನ್ನ ಮಾಡದ್ನ ಅಥವಾ ಬೇಕು ಅಂತಾನೆ ಇದನ್ನ ಮಾಡದ್ನ, ನಾಳೆ ಬಂದು ನಾನು ಅವನಿಗೆ ಒಂದು ಟೆಸ್ಟ್ ಇಡ್ತೀನಿ ಅಂತ ಆ ಹುಡುಗನ್ ತಂದೆ ಹೇಳಿದಾಗ, ಟೆಸ್ಟಾ ಅಂತ ಸೂರ್ಯ ಶಾಕ್ ಆಗ್ತಾನೆ. ಹೌದು, ಅವನೇನಾದ್ರೂ ಇದನ್ನ ಗೊತ್ತಿದ್ದು ಮಾಡಿದಾನೆ ಅಂತಂದ್ರೆ ಅವನ್ಗೆ ಎಂತ ಪನಿಷ್ಮೆಂಟ್ ಸಿಗುತ್ತೆ ಅಂತಂದ್ರೆ ಅವ್ನ್ ಮತ್ತೆ ಯಾವತ್ತೂ ಇಂತ ತಪ್ಪು ಮಾಡಬಾರ್ದು, ಆ ರೀತಿ ಪನಿಷ್ಮೆಂಟ್ ಕೊಡಿಸ್ತೀನಿ ಅಂತ ಆ ಹುಡುಗನ್ ತಂದೆ ಹೇಳ್ತಾನೆ. ಸರ್ ಇಲ್ಲ ಅಂದ್ರೆ ಅಂತ ಸೂರ್ಯ ಕೇಳಿದಾಗ, ಇಲ್ಲ ಅಂದ್ರೆ ನಾನ್ ಕೊಟ್ಟಿರೋ ಕಂಪ್ಲೇಂಟ್ ನ ನಾನು ವಾಪಸ್ ತಗೋತೀನಿ, ನಾಳೆ ಅವನನ್ನ ಟೆಸ್ಟ್ ಮಾಡಿ ಹೇಳ್ತೀನಿ, ನೀವಿನ್ ಹೊರಡಿ ಅಂತ ಹೇಳಿ ಹುಡುಗನ್ ತಂದೆ ಹೇಳಿದಾಗ, ಸರಿ ಆಯ್ತು ಅಂತ ಮೀನಾ ಸೂರ್ಯ ಇಬ್ರು ಅಲ್ಲಿಂದ ಹೊರಡ್ತಾರೆ. ಈ ಕಡೆ ಸೂರ್ಯ ಮತ್ತೆ ಮೀನಾ ಇಬ್ರು ಕಾರಲ್ಲಿ ಹೋಗ್ಬೇಕಾದ್ರೆ, ಏನ್ರಿ ಅವ್ರು ಏನು ಟೆಸ್ಟ್ ಹಿಡಿತೀನಿ ಅಂತಿದಾರೆ, ಏನಿರ್ಬೋದು ಅಂತ ಕೇಳ್ಬೇಕಾದ್ರೆ, ಗೊತ್ತಿಲ್ಲ ಕಣಮ್ಮ, ನಮ್ಗೆ ಈ ಸ್ಕೂಲು ಟೆಸ್ಟ್ ಇದೆಲ್ಲ ಯಾವ್ದು ಗೊತ್ತಿಲ್ಲಮ್ಮ, ಏನು ಓದಿ ಬರೆಯೋದಾದ್ರೆ ಕೃಷು ತುಂಬಾ ಚೆನ್ನಾಗಿ ಓದೋ ಹುಡುಗ, ಅವನು ಎಕ್ಸಾಮ್ ನ ಪಾಸ್ ಮಾಡ್ಬಿಡ್ತಾನೆ, ಇವ್ರೇನೋ ಹೊಸದಾಗಿ ಅವ್ರಿಗೆ ಇಷ್ಟ ಬಂದು ಟೆಸ್ಟ್ ಮಾಡ್ತೀನಿ ಅಂದ್ರೆ ಏನ್ ಟೆಸ್ಟ್ ಇಡ್ತಾರೋ ಏನೋ ಗೊತ್ತಿಲ್ವಲ್ಲ ಅಂತ ಸೂರ್ಯ ಟೆನ್ಷನ್ ಮಾಡ್ಕೋತಿರ್ತಾನೆ. ಇವತ್ಗೆ ಈ ಸಮಸ್ಯೆ ಮುಗಿಯುತ್ತೆ ಅಂತ ಅನ್ಕೊಂಡೆ, ಆದ್ರೆ ಇದ್ ನೋಡಿದ್ರೆ ಇನ್ನು ಎಳ್ಕೊಂಡ್ ಹೋಗ್ತಾನೆ ಇದೆಯಲ್ರಿ ಅಂತ ಮೀನಾ ಹೇಳ್ಬೇಕಾದ್ರೆ, ನೋಡೋಣ ಬಿಡಮ್ಮ, ನಮ್ಮಿಂದ ಆಗಷ್ಟು ನಾವ್ ಮಾಡಿದೀವಿ, ಆದ್ರೂ ಮೀನಾ ನಾವು ಬೆಳಗ್ಗೆಯಿಂದ ಸಂಜೆವರೆಗೂ ಅಲ್ಲೇ ಕುತ್ಕೊಂಡಿದ್ವಲ್ಲ, ಅದಕ್ಕೆ ಅವ್ರಿಗೆ ಅಯ್ಯೋ ಅನ್ಸಿ ನಮ್ಮ ಹತ್ರ ಬಂದು ಮಾತಾಡಿದ್ರಲ್ಲ, ನನಗೇನೋ ಅವರು ಒಳ್ಳೆಯವರು ಅನ್ಸುತ್ತೆ, ನ್ಯಾಯ ನೀತಿ ಎಲ್ಲ
ತಿಳಿದಿರೋರು ಅಂತ ಅನ್ನಿಸ್ತಿದೆ ಕಣಮ್ಮ. ಆದ್ರೆ ಅವ್ರು ಯಾವ ತರ ಟೆಸ್ಟ್ ಮಾಡ್ತಾರೆ ಅಂತಾನೆ ಅರ್ಥ ಆಗ್ತಿಲ್ವಲ್ಲ ಅಂತ ಸೂರ್ಯ ಯೋಚನೆ ಮಾಡ್ಬೇಕಾದ್ರೆ ನನಗೂ ಅದೇನೇ ರೀ, ತುಂಬಾ ಭಯ ಆಗ್ತಿದೆ ಅಂತ ಮೀನಾ ಹೇಳ್ತಾಳೆ. ಸರಿ ಬಿಡು ಮೀನಾ, ಇಷ್ಟಕ್ಕೆ ದಾರಿ ತೋರ್ಸಿರೋ ದೇವ್ರು ಅದಕ್ ದಾರಿ ತೋರ್ಸೋದಿಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ, ಹೌದು ರೀ, ಆ ದೇವ್ರು ನಮ್ಗೆ ಖಂಡಿತ ದಾರಿ ತೋರಿಸ್ತಾರೆ ಅಂತ ಮೀನಾ ಹೇಳ್ತಾಳೆ. ಮಕ್ಳು ಮತ್ತೆ ದೇವ್ರು ಈ ಎರಡು ಒಂದೇ ಅಂತಾರೆ. ದೇವ್ರ ತರ ಇರೋ ಆ ಕೃಷ್ಗೆ ದೇವ್ರು ಜೊತೆಯಾಗಿದ್ದೇ ಇರ್ತಾನೆ, ಅದನ್ನ ನಾವು ನಂಬೋಣ. ಈಗ ಡೈರೆಕ್ಟ್ ಆಗಿ ಆ ಸುಮನ್ ಅನ್ನೋ ಹುಡುಗಿ ಮನೆಗೆ ಹೋಗ್ಬಿಟ್ಟು ಕೃಷ್ಣ ಕರ್ಕೊಂಡು ಮನೆಗೆ ಹೊರಟೋಗೋಣ ನಮ್ಮ ಅಂತ ಸೂರ್ಯ ಹೇಳಿದಾಗ, ಸರಿ ಆಯ್ತು ರೀ ಅಂತ ಹೇಳಿ ಮೀನಾ ಸುಮನ್ಗೆ ಕಾಲ್ ಮಾಡ್ತಾಳೆ. ಅಷ್ಟೊತ್ಗಾಗ್ಲೆ ರೋಹಿಣಿ ಏನ್ ಮಾಡೋದು ಅಂತ ಯೋಚನೆ ಮಾಡ್ಬೇಕಾದ್ರೆ ಸುಮನ್ ಮೀನಾ ಕಾಲ್ ಮಾಡ್ತಿದ್ದಾಳೆ ಅಂತ ಹೇಳ್ತಾಳೆ. ಹೌದಾ, ಹಾಗಿದ್ರೆ ಸ್ಪೀಕರ್ಗೆ ಹಾಕು ಅಂತ ರೋಹಿಣಿ ಹೇಳಿದಾಗ, ಏನಾಯ್ತು ಅಂತ ಕೇಳು ಅಂತ ರೋಹಿಣಿ ಕೈ ಸನ್ನೆ ಮಾಡಿ ಸುಮನ್ಗೆ ಹೇಳ್ತಾಳೆ. ಹೇಳಿ ಮೀನಾ ಅಂತ ಸುಮನ್ ಹೇಳ್ಬೇಕಾದ್ರೆ, ನಾವಿವಾಗ ನಿಮ್ ಮನೆಗ್ ಬರ್ತಾ ಇದೀವಿ, ಕೃಷ್ಣ ನಾವು ಕರ್ಕೊಂಡ್ ಹೋಗ್ತೀವಿ ಅಂತ ಮೀನಾ ಹೇಳಿದಾಗ, ಏನು ನೀವ್ ಕರ್ಕೊಂಡ್ ಹೋಗ್ತೀರಾ? ಹೌದು, ಹೋಗಿರೋಂತ ವಿಷಯ ಏನಾಯ್ತು, ಸಮಸ್ಯೆ ಕ್ಲಿಯರ್ ಆಯ್ತಾ ಅಂತ ಸುಮನ್ ಕೇಳ್ತಾಳೆ. ಇಲ್ಲ, ಏನು ಸರಿ ಆಗಿಲ್ಲ, ಮಾತಾಡಿದೀವಿ, ನೋಡ್ಬೇಕು. ಆ ಹುಡುಗನ್ ತಂದೆ ನಾಳೆ ಏನೋ ಕೃಷ್ಗೆ ಟೆಸ್ಟ್ ಇಡ್ತಾರಂತೆ ಅಂತ ಮೀನಾ ಹೇಳಿದಾಗ, ಟೆಸ್ಟಾ? ಏನ್ ಟೆಸ್ಟ್ ಅಂತೆ ಅಂತ ಸುಮನ್ ಕೇಳ್ತಾಳೆ. ಅದ್ ನಮಗೂ ಗೊತ್ತಿಲ್ಲ, ನೋಡೋಣ, ಎಲ್ಲ ಒಳ್ಳೆ ರೀತಿನೇ ಮುಗಿಯುತ್ತೆ ಅಂತ ನಾನ್ ಅನ್ಕೊಂಡಿದೀನಿ. ಇನ್ನೊಂದ್ ಸ್ವಲ್ಪ ದೂರದಲ್ಲೇ ಇದೀವಿ, ನಾವು ಬಂದು ಕೃಷ್ಣ ಕರ್ಕೊಂಡ್ ಹೋಗ್ತೀವಿ ಅಂತ ಹೇಳಿ ಮೀನಾ ಕಾಲ್ ಕಟ್ ಮಾಡ್ತಾಳೆ. ಹಾಗಿದ್ರೆ ಇನ್ನು ಸಮಸ್ಯೆ ಮುಗ್ದಿಲ್ಲ ಅಂತ ಆಯ್ತು ಅಂತ ರೋಹಿಣಿ ಹೇಳಿದಾಗ, ಇವಾಗ ಕೃಷ್ಣ ಕರ್ಕೊಂಡ್ ಹೋಗೋದಕ್ಕೆ ಇಲ್ಲಿಗೆ ಬರ್ತಾ ಇದಾರಲ್ಲೇ ಅಂತ ಸುಮನ್ ಹೇಳ್ತಾಳೆ. ಬರ್ತಾ ಬರ್ತಾ ಇವ್ರನ್ನ ಸುಧಾರ್ಸೋದೆ ನನ್ಗೆ ದೊಡ್ಡ ಕೆಲ್ಸ ಆಗ್ಬಿಟ್ಟಿದೆ. ಕ್ರಿಶ್ ಬಾಯಲ್ಲಿ ಅಂತ ರೋಹಿಣಿ ಕರೆದಾಗ ಕ್ರಿಶ್ ಓಡೋಡಿ ಅಲ್ಲಿಗೆ ಬರ್ತಾನೆ. ಏನಮ್ಮ ಅಂತ ಕ್ರಿಶ್ ಕೇಳ್ಬೇಕಾದ್ರೆ, ನೋಡು ಕ್ರಿಶ್, ನಾನ್ ಹೇಳೋದಿನ್ನ ಸರಿಯಾಗಿ ಕೇಳಿಸ್ಕೊ. ಈಗ ಆ ಸೂರ್ಯ ಅಂಕಲ್ ಮತ್ತೆ ಮೀನಾ ಆಂಟಿ ಇಬ್ರು ಇಲ್ಲಿಗೆ ಬರ್ತಾರೆ, ನೀನೇನ ಮನೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾರೆ. ನೀನ್ ಬಂದು ಅವ್ರ ಹತ್ರ ನಾನ್ ಬರೋದಿಲ್ಲ, ಇಲ್ಲಿ ಇದಾರಲ್ಲ ಆಂಟಿ, ಸುಮನ್ ಆಂಟಿ, ಇವ್ರ ಮನೇಲೇ ಇರ್ತೀನಿ ಅಂತ ನೀನ್ ಹೇಳ್ಬೇಕು, ಸರಿನಾ ಅಂತ ರೋಹಿಣಿ ಹೇಳಿದಾಗ, ಇಲ್ಲ ನಾನ್ ಹೇಳೋದಿಲ್ಲ, ನಾನು ನಿನ್ ಜೊತೆನೆ ಇರ್ತೀನಿ, ಇಲ್ಲಾಂದ್ರೆ ಅಜ್ಜಿ ಜೊತೆ ಇರ್ತೀನಿ, ಇಲ್ಲ ಅಂದ್ರೆ ಸೂರ್ಯ ಅಂಕಲ್ ಮೀನಾ ಆಂಟಿ ಜೊತೆನೆ ಇರ್ತೀನಿ ಅಂತ ಕ್ರಿಶ್ ಹೇಳ್ಬೇಕಾದ್ರೆ, ಹೇಳೋದನ್ನ ಕೇಳು ಕ್ರಿಶ್ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಆಗೋದಿಲ್ಲ ಅಂತ ಕ್ರಿಶ್ ಹೇಳ್ತಾನೆ. ಒಂದ್ಸರಿ ಹೇಳಿದ್ರೆ ನಿಂಗೆ ಅರ್ಥ ಆಗೋದಿಲ್ವಾ ಅಂತ ಹೇಳಿ ರೋಹಿಣಿ ಕ್ರಿಶ್ಗೆ ಹೊಡೆಯೋದಕ್ಕೆ ಅಂತ ಹೋಗ್ತಾಳೆ. ಏಯ್, ಏನೇ ಮಾಡ್ತಿದ್ಯಾ ರೋಹಿಣಿ, ನಿನ್ ಕೋಪನ್ ಯಾಕೆ ಆ ಹುಡುಗನ್ ಮೇಲೆ ತೋರಿಸಿದ್ಯಾ ಅಂತ ಸುಮನ್ ಬೈತಾಳೆ. ನೋಡೆ, ಹೇಳಿದನ್ನ ಅರ್ಥನೇ ಮಾಡ್ಕೋತಿಲ್ಲ, ನನ್ ಜೀವ ತಿಂತಿದ್ದಾನೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ ಅಷ್ಟರಲ್ಲಿ ಸೂರ್ಯನ್ ಕಾರ್ ಸೌಂಡ್ ಆಗತ್ತೆ. ಸೂರ್ಯ ಮೀನಾ ಇಬ್ರು ಬಂದ್ರು ಅನ್ಸತ್ತೆ ಅಂತ ಸುಮನ್ ಹೇಳಿದಾಗ ರೋಹಿಣಿ ಹೋಗಿ ರೂಮ್ ಅಲ್ಲಿ ಬಚ್ಚಿಟ್ಕೋತಾಳೆ. ಕ್ರಿಶ್ ಸಪ್ಪೆ ಕುತ್ಕೊಂಡಿರೋದ್ ನೋಡಿ, ಯಾಕ್ ಕ್ರಿಶ್ ಈ ರೀತಿ ಸೈಲೆಂಟ್ ಆಗಿ ಕೂತಿದ್ಯಾ ಅಂತ ಮೀನಾ ಕೇಳ್ತಾಳೆ. ಆಗ ಸುಮನ್ ಸಡನ್ ಆಗಿ ರೋಹಿಣಿ ಬ್ಯಾಗ್ ನ ನೋಡ್ಬಿಡ್ತಾಳೆ. ಎಲ್ಲಿ ಮೀನಾ ನೋಡ್ತಾಳೋ ಅನ್ನೋ ಭಯದಲ್ಲಿ ಸುಮನ್ ಹೋಗಿ ಆ ಬ್ಯಾಗ್ ಮೇಲೆ ಕುತ್ಕೋತಾಳೆ. ಯಾಕೆ ಇವರು ಈ ರೀತಿ ಹೋಗಿ ಕುತ್ಕೊಂಡ್ರು ಅಂತ ಮೀನಾ ಅವರನ್ನೇ ನೋಡ್ತಿರ್ತಾಳೆ. ಅದು ಏನಂದ್ರೆ, ಬೆಳಗ್ಗೆಯಿಂದ ಮನೇಲೆ ಇದ್ದು ಎಲ್ಲ ಕೆಲಸ ಮಾಡ್ತಿದ್ನ, ಅದಕ್ಕೆ ಕಾಲ್ ತುಂಬಾ ನೋವ್ತಿದೆ, ಅದಕ್ಕೆ ಕುತ್ಕೊಂಡೆ ಅಂತ ಸುಮನ್ ಹೇಳ್ತಾಳೆ. ಅಷ್ಟರಲ್ಲಿ ಸೂರ್ಯ ಗಾಡಿನ ಪಾರ್ಕ್ ಮಾಡಿ ಸುಮನ್ ಮನೆ ಒಳಗಡೆ ಬಂದು ಕ್ರಿಶ್ ಅಂತ ಕರಿತಿದ್ದಂಗೆ ಕ್ರಿಶ್ ಓಡೋಗಿ ಸೂರ್ಯನ ತಬ್ಕೊಳ್ತಾನೆ. ಏನ ಕ್ರಿಶ್, ಒಂಟಿಯಾಗಿದ್ದೀಯಲ್ಲ, ತುಂಬಾ ಬೇಜಾರಾಗ್ತಿದ್ಯಾ, ಬೋರ್ ಆಗ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಹೌದು ಅಂಕಲ್ ಅಂತ ಕ್ರಿಶ್ ಹೇಳ್ತಾನೆ. ಈಗ ನಾನ್ ಬಂದಾಯ್ತಲ್ಲ, ನಮ್ಮನೆಗೆ ಹೋಗೋಣವಾ ಅಂತ ಸೂರ್ಯ ಕೇಳಿದಾಗ ಕ್ರಿಶ್ ಸೂರ್ಯನ್ ಮುಖನೇ ನೋಡ್ತಿದ್ರೆ ರೋಹಿಣಿ ಕ್ರಿಶ್ ಏನಂತ ಹೇಳ್ತಾನೋ ಅಂತ ಯೋಚನೆ ಮಾಡ್ತಿರ್ತಾಳೆ. ಯಾಕೋ ಕ್ರಿಶು ಏನು ಮಾತಾಡ್ತಾನೆ ಇಲ್ಲ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಒಂದ್ ವೇಳೆ ಅವನಿಗೆ ಇಲ್ಲಿರೋದಕ್ಕೆ ಇಷ್ಟ ಆಗಿರ್ಬೇಕು ಅಂತ ಸುಮನ್ ಹೇಳ್ಬೇಕಾದ್ರೆ, ಅಯ್ಯೋ ಹಾಗೇನಿಲ್ಲ, ಅವನ್ಗೆ ನಮ್ಮನೇಲಿ ಇರೋದೇ ಇಷ್ಟ. ಏನೋ ಕ್ರಿಶ್, ನಮ್ಮ ಮನೆಗ್ ಬರ್ತೀಯ ತಾನೇ ನೀನು ಅಂತ ಸೂರ್ಯ ಕೇಳ್ಬೇಕಾದ್ರೆ, ನಾನ್ ಬರ್ತೀನಿ ಅಂಕಲ್, ಬನ್ನಿ ಹೋಗೋಣ ಅಂತ ಕ್ರಿಶ್ ಹೇಳ್ತಾನೆ. ನೋಡಿದ್ರ ನೀವೇನೆ, ಅವ್ನ್ ನಮ್ ಜೊತೆ ಬರೋದಿಕ್ಕೆ ಅಂತ ಕಾಯ್ತಿರ್ತಾನೆ ಅಂತ ಸೂರ್ಯ ಹೇಳ್ತಾನೆ. ಇದನ್ನ ಕೇಳಿ ರೋಹಿಣಿಗೆ ತುಂಬಾ ಕೋಪ ಬರ್ತಿರುತ್ತೆ. ಹೌದು, ನೀವೇನು ಆ ಹುಡುಗನ ಅಪ್ಪನ್ ನೋಡ್ತೀನಿ ಅಂತ ಹೇಳಿ ಬೆಳಗ್ಗೆ ಹೋದವ್ರು ಇವಾಗ ಬರ್ತಾ ಇದ್ದೀರಾ ಅಂತ ಸುಮನ್ ಕೇಳ್ಬೇಕಾದ್ರೆ, ಹೌದು, ಅವ್ರು ನಮ್ಮ ಹತ್ರ ಮಾತಾಡ್ಲೇ ಇಲ್ಲ, ಅದಕ್ಕೆ ಅವ್ರು ಎಷ್ಟೊತ್ತಾದ್ರೂ ಮಾತಾಡ್ಲೇಬೇಕು ಅಂತ ಹೇಳಿ ಸಂಜೆವರೆಗೂ ಅಲ್ಲೇ ಕಾಯ್ಕೊಂಡಿದ್ವಿ, ಆಮೇಲೆ ಅವರಪ್ಪ ಬಂದು ಮಾತಾಡಿದ್ರು ಅಂತ ಮೀನಾ ಹೇಳ್ತಾಳೆ. ಓ ಹೌದಾ, ಏನ್ ಹೇಳಿದ್ರು ಅಂತ ಸುಮನ್ ಕೇಳಿದಾಗ, ನಾಳೆ ಸ್ಕೂಲಿಗೆ ಬಂದು ಮಾತಾಡ್ತೀನಿ ಅಂತ ಹೇಳಿದಾರೆ, ಏನೋ ಕ್ರಿಶ್ಗೆ ಟೆಸ್ಟ್ ಇಡ್ತಾರಂತೆ ಅಂತ ಮೀನಾ ಹೇಳ್ಬೇಕಾದ್ರೆ ರೋಹಿಣಿ ಏನ್ ಇಡ್ಬೋದು ಅಂತ ಯೋಚನೆ ಮಾಡ್ತಿರ್ತಾಳೆ. ತುಂಬಾ ಹೊತ್ತು ಬಿಸಿಲಲ್ಲಿ ಇದ್ವಿ, ಅದಕ್ಕೆ ತುಂಬಾ ದಾಹ ಆಗ್ತಿದೆ, ಸ್ವಲ್ಪ ಕುಡಿಯೋದಕ್ಕೆ ನೀರ್ ಕೊಡ್ತೀರಾ ಅಂತ ಮೀನಾ ಕೇಳ್ಬೇಕಾದ್ರೆ ಸುಮನ್ ಸರಿ ಅಂತ ಕೊಡೋದಕ್ಕೆ ಹೋಗ್ತಾಳೆ. ಆಗ ರೋಹಿಣಿ ಬ್ಯಾಗ್ ಅಲ್ಲೇ ಇರೋದು ಅವಳಿಗೆ ನೆನ್ಪಿಗೆ ಬಂದು ಹಾಗೆ ವಾಪಸ್ ಕುತ್ಕೊಬಿಡ್ತಾಳೆ. ಯಾಕೆ ಈ ರೀತಿ ಕುತ್ಕೊಳ್ಳೋ ಅಂತ ಮೀನಾ ಮತ್ತೆ ಸೂರ್ಯ ನೋಡ್ಬೇಕಾದ್ರೆ, ಆ ಟೇಬಲ್ ಎಲ್ಲಿದೆ, ನೀವೇ ಹೋಗಿ ಕುಡ್ಕೊಳ್ಳಿ ಅಂತ ಸುಮನ್ ಹೇಳ್ತಾಳೆ. ಪರವಾಗಿಲ್ಲ ಬಿಡಿ, ನಾ ಹೇಗೆ ಇದ್ರು ಮನೆಗೆ ಹೋಗ್ತಾ ಇದೀನಲ್ಲ, ಅಲ್ಲೇ ಕುಡಿತೀನಿ ಅಂತ ಮೀನಾ ಹೇಳ್ತಾಳೆ. ಇಲ್ಲ, ನೀರ್ ಕೇಳಿದ್ರಲ್ಲ, ಹೋಗಿ ಕುಡೀರಿ ಅಂತ ಸುಮನ್ ಹೇಳ್ಬೇಕಾದ್ರೆ, ಪರವಾಗಿಲ್ಲ ಬೇಡ, ಆಚೆ ಕಡೆ ನನಗೆ ನೀರ್ ಕುಡಿದ್ರೆ ಸರಿ ಹೋಗೋದಿಲ್ಲ, ನಾನ್ ಬರ್ತೀನಿ ಅಂತ ಹೇಳಿ ಮೀನಾ, ಸೂರ್ಯ ಮತ್ತೆ ಕ್ರಿಶ್ 3 ಜನ ಅಲ್ಲಿಂದ ಹೊರಡ್ತಾರೆ. ಅವ್ರು ಇನ್ನೂ ಹೋಗಿ ಕಾರ್ನ ಹತ್ತೋದಕ್ಕೂ ಮುಂಚೆನೆ ಸುಮನ್ ಬಂದು ಮನೆ ಡೋರ್ನ ಕ್ಲೋಸ್ ಮಾಡ್ತಾಳೆ.
ಅದನ್ನ ನೋಡಿ ಮೀನಿಂಗೆ ಶಾಕ್ ಆಗುತ್ತೆ. ಯಾಕೆ ಇವಳು ಈ ರೀತಿ ಆಡ್ತಿದ್ದಾಳೆ ಅಂತ ಮೀನಾ ಯೋಚನೆ ಮಾಡ್ತಿರ್ತಾಳೆ. ಆಗ ರೋಹಿಣಿ ರೂಮಿಂದ ಆಚೆಗೆ ಬಂದು ಹೋದ್ರ ಅಂತ ಕೇಳಿದಾಗ ಹೋದ್ರು. ಅಲ್ಲ ರೋಹಿಣಿ, ನೀನ್ ಹೋಗೋದೋದೆ, ನೀನ್ ಬ್ಯಾಗ್ ತಗೊಂಡ್ ಹೋಗ್ಬೇಕು ತಾನೆ, ಅದನ್ನ ಬಚ್ಚಿಡೋದಕ್ಕೋಸ್ಕರ ನಾನು ಅದ್ರ ಮೇಲೆ ಕುತ್ಕೋಬೇಕಾಯ್ತು. ಒಳ್ಳೇದಾಯ್ತು. ಮೀನಾ ಅದನ್ನ ನೋಡ್ಲೇ ಇಲ್ಲ. ಪಾಪ ಅವಳು ದಾಹ ಅಂತ ಹೇಳಿದ್ಲು, ಅವಳಿಗೆ ನೀರ್ ಕೊಡೋದಕ್ಕೂ ಆಗ್ಲಿಲ್ಲ ಅಂತ ಸುಮನ್ ಹೇಳ್ಬೇಕಾದ್ರೆ ಇದೊಳೆ ಚೆನ್ನಾಗಿದೆ, ಅವಳಿಗೆ ನೀರ್ ಕೊಡ್ಲಿಲ್ಲ ಅನ್ನೋದು ದೊಡ್ಡ ವಿಷಯನ, ಸದ್ಯಕ್ಕೆ ನಾನ್ ಬಚಾವಾದೆ ಅನ್ನೋದೇ ದೊಡ್ಡ ವಿಷಯ. ಹೌದು, ಅವ್ರ ಹತ್ರ ಎಲ್ಲಾ ಡೀಟೇಲ್ಸ್ ಕೇಳ್ಬೇಕಿತ್ತು ತಾನೆ, ಸ್ವಲ್ಪ ಕೇಳ್ಬಿಟ್ಟು ಹಾಗೆ ಸುಮ್ನಾಗ್ಬಿಟ್ಟೆ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ನೋಡು ರೋಹಿಣಿ, ನನ್ ಮೇಲೆ ಕಿರ್ಚಾಡ್ಬೇಡ, ನೀನ್ ಟೆನ್ಷನ್ ಆಗಿ ನನ್ಗೂ ಟೆನ್ಷನ್ ಕೊಡ್ಬೇಡ. ನೀನ್ ಜವಾಬ್ದಾರಿ ಇಲ್ದೆ ಬ್ಯಾಗ್ ಇಲ್ಲಿ ಬಿಟ್ಟೋದೆ, ಅದನ್ನ ಬಚ್ಚಿಡೋದಕ್ಕೋಸ್ಕರ ನಾನ್ ಎಷ್ಟು ಓದಾಡ್ದೆ ಅಂತ ನನಗ್ ಗೊತ್ತು. ಇದರಿಂದ ಅವ್ರಿಗೆ ನಾನ್ ತುಂಬಾ ರೂಢಾಗಿ ಮಾತಾಡ್ತಿದೀನಿ ಅಂತ ಅನ್ಸಿರ್ಬೋದು. ಆ ಟೆನ್ಷನ್ ಅಲ್ಲಿ ನನ್ಗೆ ಇದನ್ನೆಲ್ಲ ಕೇಳೋದಿಕ್ಕೆ ಯೋಚನೆ ಬರ್ಲಿಲ್ಲ. ಕ್ರಿಶ್ ಕೂಡ ನಾನು ಅವ್ರ ಜೊತೆನೆ ಹೋಗ್ತೀನಿ ಅಂತ ಹೇಳ್ದ ಅಂತ ಸುಮನ್ ಹೇಳ್ಬೇಕಾದ್ರೆ, ಅಷ್ಟ್ರ ಮಟ್ಟಿಗೆ ಅವನನ್ನ ಬದಲಾಯಿಸಿಟ್ಟಿದ್ದಾರೆ ಇವ್ರಿಬ್ರು. ಇದಕ್ಕೇನಾದ್ರೂ ನಾನ್ ಮಾಡ್ಲೇಬೇಕು ಅಂತ ರೋಹಿಣಿ ಯೋಚನೆ ಮಾಡ್ತಿರ್ತಾಳೆ. ಈ ಕಡೆ ಸೀದಾ ರೋಹಿಣಿ ಮನೆಗ್ ಬರ್ತಾಳೆ. ಅವಳು ರೂಮಲ್ಲಿ ಇರ್ಬೇಕಾದ್ರೆ ಮನೋಜ ಶೋರೂಮ್ ಇಂದ ವಾಪಸ್ ಬಂದು ಯಾಕಿವತ್ತು ಶೋರೂಮ್ ಬಂದಿಲ್ಲ ಅಂತ ಕೇಳಿದಾಗ, ಇವತ್ತೊಬ್ರು ಕ್ಲೈಂಟ್ ಬ್ರೈಡಲ್ ಮೇಕಪ್ಗೆ ಅಂತ ಬಂದಿದ್ರು, ಅದಕ್ಕೆ ಬರಕ್ ಆಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಸರಿ, ಅದನ್ನ ಫೋನ್ ಮಾಡಿ ಹೇಳ್ಬೇಕು ತಾನೆ, ನನ್ಗೆ ಎಷ್ಟು ಭಯ ಆಯ್ತು ಗೊತ್ತಾ, ಏನಾಯ್ತೋ ಏನೋ ನಿನಗೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನ್ ಮಾಡೋದು ಮನೋಜ್, ಹೇಳೋಣ ಅನ್ಕೊಂಡೆ, ಅಷ್ಟರಲ್ಲಿ ನನ್ ಫೋನು ಚಾರ್ಜ್ ಇಲ್ದೆ ಸ್ವಿಚ್ ಆಫ್ ಆಗೋಯ್ತು, ಅದಕ್ಕೆ ಹೇಳಕ್ ಆಗ್ಲಿಲ್ಲ ಅಂತ ರೋಹಿಣಿ ಹೇಳ್ತಾಳೆ. ಅಲ್ಲಮ್ಮ, ಚಾರ್ಜ್ ಕಮ್ಮಿ ಇದ್ರೆ ನೀನ್ ನನ್ಗೊಂದ್ ಮೆಸೇಜ್ ಮಾಡ್ಬೋದಿತ್ತಲ್ಲ ಅಂತ ಮನೋಜ ಹೇಳಿದಾಗ, ಸರಿ ಬಿಡು ಮನೋಜ್, ಇವಾಗ ಅದ್ರಲ್ಲಿ ಏನಿದೆ, ನಾನ್ ಮನೇಲಿ ತಾನೇ ಇದೀನಿ, ಭಯ ಪಡ್ಬೇಡ, ಆ ರೀತಿ ಏನು ನೀನೆಲ್ಲ ಬಿಟ್ಟು ಹೋಗೋದಿಲ್ಲ ಅಂತ ರೋಹಿಣಿ ಹೇಳ್ಬೇಕಾದ್ರೆ, ಅದ್ ಹಾಗಲ್ಲ, ನೀನ್ ಏನಾಯ್ತೋ ಏನೋ ಅಂತ ಭಯ ಆಯ್ತು ಅಷ್ಟೇ, ಸರಿ ಬಿಡು. ಇವತ್ತು ಶೋರೂಮ್ ಅಲ್ಲಿ ಒಂದ್ ವಿಷಯ ಆಯ್ತು ಗೊತ್ತಾ ಅಂತ ಮನೋಜ ಹೇಳಿದಾಗ, ಏನದು ಅಂತ ರೋಹಿಣಿ ಕೇಳ್ತಾಳೆ. ನಾನೇನ ಸ್ಕೂಲಲ್ಲಿ ಮಾತಾಡೋದಕ್ಕೆ ಕರೆದಿದ್ರಲ್ಲ, ಆ ಬೋರ್ಡಿಂಗ್ ಸ್ಕೂಲ್ ಮ್ಯಾನೇಜರ್ ಅವ್ರು ಇವತ್ತು ನಮ್ ಶೋರೂಮ್ ಬಂದಿದ್ರು ಅಂತ ಮನೋಜ ಹೇಳಿದಾಗ, ಅದನ್ನ ಕೇಳಿ ರೋಹಿಣಿಗೆ ಶಾಕ್ ಆಗುತ್ತೆ. ಹೌದಾ, ಯಾಕೆ ಬಂದಿದ್ರು ಅಂತ ರೋಹಿಣಿ ಕೇಳ್ಬೇಕಾದ್ರೆ, ಅವತ್ತು ಟಿವಿ ಎಲ್ಲ ತಗೊಂಡೋಗಿದ್ರಲ್ಲ, ಅದಕ್ಕೆ ದುಡ್ಡು ಕೊಡೋದಿಕ್ಕೆ ಅಂತ ಬಂದಿದ್ರು. ಅವ್ರು ನಮ್ಮ ಹತ್ರ ಮಾತಾಡ್ಬೇಕಾದ್ರೆ ಅವ್ರಿಗೆ ಒಂದು ಫೋನ್ ಬಂತು, ಫೋನ್ ಅಲ್ಲಿ ಏನೋ ಟೆನ್ಷನ್ ಅಲ್ಲಿ ಮಾತಾಡ್ತಿದ್ರ. ಸರಿ, ಅವ್ರು ಏನ್ ಮಾತಾಡ್ತಿರ್ಬೋದು ಅಂತ ನಾನು ಅವ್ರನ್ನೇ ನೋಡ್ತಿದ್ನ, ಆವಾಗ್ಲೇ ನನ್ಗೆ ಒಂದ್ ವಿಷಯ ಗೊತ್ತಾಯ್ತು ಅಂತ ಮನೋಜ ಹೇಳಿದಾಗ, ಏನದು ಅಂತ ರೋಹಿಣಿ ಭಯದಿಂದ ಕೇಳ್ತಾಳೆ. ನನಗೆ ಏನ್ ಗೊತ್ತಾಯ್ತು ಅಂತ ಹೇಳೋದಕ್ಕಿಂತ ಮುಂಚೆ ಅವ್ರು ಏನ್ ಮಾತಾಡಿದ್ರು ಅಂತ ಹೇಳ್ತೀನಿ ಕೇಳು. ಅವ್ರ ಫೋನ್ ಅಲ್ಲಿ ಯಾರ ಹತ್ರನೋ ಆ ಹುಡುಗ ಚಿಕ್ಕವನು ಗೊತ್ತಿಲ್ದೆ ಮಾಡ್ಬಿಟ್ಟ, ಆಮೇಲೆ ಅದೇ ಟೈಮ್ಗೆ ಸ್ಕೂಲ್ ಹೆಸರು ಕೆಡಬಾರ್ದಲ್ವಾ, ಹಂಗೆ ಹಿಂಗೆ ಅಂತ ಫೋನ್ ಇಟ್ಬಿಟ್ರು. ನಾನ್ ಏನ್ ಸರ್ ಅಂತ ಹೋಗಿ ಕೇಳ್ದೆ, ಅವ್ರು ಹೇಳಿದ ವಿಷಯನ ಕೇಳಿ ನನಗಂತೂ ಫುಲ್ ಶಾಕ್ ಆಗೋಯ್ತು ಅಂತ ಮನೋಜ ಹೇಳಿದಾಗ, ನೀನ್ ಯಾಕೆ ಶಾಕ್ ಆದೆ, ಅಂತದೇನಾಯ್ತು ಅಂತ ರೋಹಿಣಿ ಕೇಳ್ತಾಳೆ. ಅದನ್ನ ಬರೀ ನಿನ್ನ ಹತ್ರ ಹೇಳಿದ್ರೆ ಸಾಕಾಗೋದಿಲ್ಲ, ಈ ಮನೆಯವ್ರ ಮುಂದೆ ಎಲ್ಲ ಹೇಳ್ಬೇಕು, ಆವಾಗ್ಲೇ ಇಲ್ಲಿರೋ ಕೆಲವರಿಗೆ ಸಮಸ್ಯೆ ಏನು ಅನ್ನೋದು ಗೊತ್ತಾಗೋದು. ಬಾ ನೀನು ಅಂತ ಹೇಳಿ ಮನೋಜ ರೋಹಿಣಿನ ರೂಮ್ ಇಂದ ಬಲವಂತವಾಗಿ ಕರ್ಕೊಂಡು ಹೋಗ್ತಾನೆ. ಹಾಗೆ ಮನೋಜ ಹಾಲಿಗೆ ಬಂದು ಎಲ್ರು ಬೇಗ ಬನ್ನಿ ಬನ್ನಿ ಅಂತ ಕರೆದಾಗ, ಏನಾಯ್ತು ಏನೋ ಅಂತ ಎಲ್ರು ಅಲ್ಲಿಗೆ ಬರ್ತಾರೆ. ಅಮ್ಮ, ಇವತ್ತು ಒಂದ್ ವಿಷಯ ನಡೀತಮ್ಮ ಅಂತ ಮನೋಜ ಹೇಳಿದಾಗ, ಏನಪ್ಪಾ ಅದು ಅಂತ ಶಾಂತಿ ಕೇಳ್ತಾಳೆ. ಒಂದ್ ಸ್ಕೂಲ್ಗೆ ನಾನು ಸ್ಪೀಚ್ ಕೊಡೋದಿಕ್ಕೆ ಅಂತ ಹೋಗ್ಬೇಕಿತ್ತಲ್ಲ ಅಂತ ಮನೋಜ ಹೇಳಿದಾಗ, ಹೌದು, ಅಲ್ಲಿ ಹೋಗೋಕ್ಕೂ ಮುಂಚೆನೆ ನಿನ್ಗೆ ನಾಯಿ ಕಚ್ಬಿಡ್ತಲ್ಲ ಅಂತ ರವಿ ಹೇಳ್ಬೇಕಾದ್ರೆ, ಸುಮ್ನಿರೋ, ಅದನ್ನ ಯಾಕೋ ನೆನ್ಪಿಸ್ತೀಯ ಅಂತ ಮನೋಜ ಹೇಳ್ತಾನೆ. ಹೌದು, ಏನ್ ನೀನ್ ಸರಿಯಾಗಿ ಹೇಳೋ ಫಸ್ಟ್ ವಿಷಯ ಅಂತ ಶಾಂತಿ ಹೇಳಿದಾಗ, ಅಮ್ಮ, ಅಲ್ಲಿ ಸ್ಕೂಲ್ ಇದೆಯಲ್ಲ, ಅಲ್ಲಿ ಮ್ಯಾನೇಜರ್ ಇವತ್ತು ನಮ್ ಶೋರೂಮ್ ಬಂದಿದ್ರು, ಅವ್ರ ಸ್ಕೂಲ್ ನಲ್ಲಿ ನಡೆದಿರೋ ಅಂತ ಒಂದ್ ವಿಷಯನ ಹೇಳಿದ್ರು, ಅದನ್ನ ಕೇಳಿ ನನ್ ಶಾಕ್ ಆದೆ ಅಂತ ಮನೋಜ ಹೇಳಿದಾಗ, ಏನದು ಅಂತ ಮನೆಯವ್ರೆಲ್ರು ಯೋಚನೆ ಮಾಡ್ತಿರ್ತಾರೆ. ಅವಾಗ ಸರ್ ಅವ್ರ ಸ್ಕೂಲಲ್ಲಿ ಓದೋ ಒಂದ್ ಹುಡುಗನ್ ಫೋಟೋನ ತೋರ್ಸಿದ್ರು, ಅದ್ ಯಾರ್ದು ಗೊತ್ತಾ ಅಂತ ಮನೋಜ ಕೇಳ್ಬೇಕಾದ್ರೆ, ಅಲ್ಲ ಕಣೋ, ಫೋಟೋ ನೋಡಿರೋದ್ ನೀನು ನನ್ನನ್ ಯಾರು ಅಂತ ಕೇಳಿದ್ರೆ ನಾನ್ ಏನು ಅಂತ ಹೇಳೋ ಅಂತ ಶಾಂತಿ ಹೇಳ್ಬೇಕಾದ್ರೆ, ಅಮ್ಮ, ಆ ಹುಡುಗ ಯಾರು ಅಂದ್ರೆ ಇವ್ರು ಕರ್ಕೊಂಡ್ ಬಂದಿರಲ್ಲ ಮನೆಗೆ, ಕ್ರಿಶ್ ಅಂತ ಹುಡುಗ, ಅವನ್ ಫೋಟೋ ಅಂತ ಮನೋಜ ಹೇಳಿದಾಗ, ಅದನ್ನ ಕೇಳಿ ಮನೆಯವ್ರೆಲ್ರು ಶಾಕ್ ಅಲ್ಲೇ ಇವ್ರನ್ನೇ ನೋಡ್ತಿರ್ತಾರೆ. ಆಗ ಸೂರ್ಯ ಮೀನಿಂಗೆ ಇವನ್ಗೂ ಆ ವಿಷಯ ಗೊತ್ತಾಗಿದೆ ಅಂತ ಗೊತ್ತಾಗೋಗುತ್ತೆ. ಏನು, ಕ್ರಿಶ್ ಅವನೊಂದು ಬೋರ್ಡಿಂಗ್ ಸ್ಕೂಲ್ ಅಲ್ಲಿ ಓದ್ತಿದ್ನಲ್ಲ ಅದೇನಾ ಅಂತ ರಂಗನಾಥ್ ಅವ್ರು ಕೇಳ್ಬೇಕಾದ್ರೆ, ಹೌದಪ್ಪ, ಆ ಸ್ಕೂಲ್ ಮ್ಯಾನೇಜರೇ ಬಂದಿದ್ದು ಅಂತ ಮನೋಜ ಹೇಳ್ಬೇಕಾದ್ರೆ, ಅಲ್ಲ ಕೊಡ, ಅವ್ನ್ ಫೋಟೋ ನಿನ್ಗೆ ಯಾಕೋ ತೋರ್ಸಿದ್ರು ಅಂತ ಶಾಂತಿ ಕೇಳ್ತಾಳೆ. ಅಮ್ಮ, ಆ ಹುಡುಗ ಸಾಮಾನ್ಯವಾದವನಲ್ಲಮ್ಮ, ಆ ಸ್ಕೂಲಲ್ಲಿ ಒಂದ್ ಹುಡುಗನ್ ಜೊತೆ ತುಂಬಾ ವೈಲೆಂಟ್ ಆಗಿ ನಡ್ಕೊಂಡಿದ್ದಾನೆ, ಕೋಪದಲ್ಲಿ ಅವನ್ಗೆ ಪೆನ್ಸಿಲ್ ಅಲ್ಲಿ ಚುಚ್ಚಿದಾನೆ ಕೈಗೆ ಅಂತ ಮನೋಜ ಹೇಳ್ಬೇಕಾದ್ರೆ, ಅದನ್ನ ಕೇಳಿ ಮನೆಯವ್ರೆಲ್ರಿಗೂ ಶಾಕ್ ಆಗತ್ತೆ. ಛೇ, ಮನೆಯವ್ರೆಲ್ರಿಗೂ ಗೊತ್ತಾಗೋಯ್ತಲ್ಲ ಅಂತ ಮೀನಾ ಮತ್ತೆ ಸೂರ್ಯ ಇಬ್ರು ಮುಖ ನೋಡ್ತಿರ್ತಾರೆ. ಈ ವಿಷಯನ ಸೂರ್ಯ ಹೇಳಿದ್ನಲ್ಲಪ್ಪ ಆ ಹುಡುಗನ್ಗೆ ಹೊಡಿಯಕ್ ಹೋಗಿದ್ದ ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಅದಕ್ಕೆ ಅಂತ ಈ ವಯಸ್ಸಲ್ಲಿ ಅವನು ಈ ರೀತಿ ಎಲ್ಲ ಮಾಡ್ಬಿಡ್ತಾನ, ಅವನನ್ನ ನೋಡ್ಬೇಕಾದ್ರೇನೆ ನನ್ಗೆ ಗೊತ್ತಾಗಿತ್ತು, ಒಳ್ಳೆ ಕಳ್ಳನ್ ತರ ಮುಖ ಇಟ್ಕೊಂಡು ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡಿದ್ದ
ಅಂತ ಶಾಂತಿ ಬೈಬೇಕಾದ್ರೆ ಇದನ್ನ ಕೇಳಿ ರೋಹಿಣಿ ಬೇಜಾರ್ ಮಾಡ್ಕೋತಾಳೆ. ಏ ಶಾಂತಿ, ಏನಾಯ್ತು ಎತ್ತ ಅಂತ ಗೊತ್ತಿಲ್ಲದೆ ಸುಮ್ನೆ ಬಾಯಿಗೆ ಬಂದಂಗ್ ಮಾತಾಡ್ಬಾರ್ದು. ಅವ್ನು ಚಿಕ್ಕ ಹುಡುಗ, ಬೈದಲ್ಲಿ ಆ ರೀತಿ ಮಾಡಿರ್ತಾನೆ. ಇವ್ನು ಈ ರೀತಿ ಮಾಡಿದಾನೆ ಅಂದ್ರೆ ಆ ಹುಡುಗರು ಏನಾದ್ರೂ ಮಾಡಿರ್ಬೇಕಲ್ವಾ ಅಂತ ರಂಗನಾಥ್ ಅವರು ಕ್ರಿಶ್ ಪರನೇ ಮಾತಾಡ್ತಾರೆ. ಹೌದು ಮಾವ, ಅವ್ನ್ಗೆ ತಾಯಿ ಪ್ರೀತಿ ಸಿಗದೆ ಇರೋದ್ರಿಂದ ಅವ್ನ್ ಆ ರೀತಿ ಆಗಿದ್ದಾನೆ ಅಂತ ಡಾಕ್ಟರ್ಸ್ ಹೇಳ್ತಾ ಇದ್ರು ಅಂತ ಮೀನಾ ಹೇಳ್ಬೇಕಾದ್ರೆ, ಏಕೆ ತುಂಬಾ ಜನ ಹುಡುಗರುಗಳು ಅಪ್ಪ ಅಮ್ಮನೆಲ್ಲ ಬಿಟ್ಟು ಆ ಬೋರ್ಡಿಂಗ್ ಸ್ಕೂಲಲ್ಲಿ ಓದ್ತಾ ಇಲ್ವಾ, ಏನು ಇವನೇನ್ ಸ್ಪೆಷಲ್ ಅಂತ ಮನೋಜ ಹೇಳ್ತಾನೆ. ನೋಡೋ, ಅದೆಲ್ಲ ಮುಗ್ದೋಗಿರೋ ವಿಷಯ, ಮತ್ತೆ ಯಾಕೋ ಅದ್ರ ಬಗ್ಗೆ ಮಾತಾಡ್ತಿದ್ಯಾ ಅಂತ ಸೂರ್ಯ ಕೇಳ್ಬೇಕಾದ್ರೆ, ಏಯ್ ಎಲ್ಲೋ ಮುಗ್ದಿದೆ, ಇದಾದ್ಮೇಲೆ ಇನ್ನೂ ಸಮಸ್ಯೆ ಜಾಸ್ತಿ ಆಗುತ್ತೆ ಕಣೋ ಅಂತ ಮನೋಜ ಹೇಳ್ಬೇಕಾದ್ರೆ, ಏನೋ ಹೇಳ್ತಿದ್ಯಾ ಅಂತ ರಂಗನಾಥ್ ಅವ್ರು ಕೇಳ್ತಾರೆ. ಹೌದಪ್ಪ, ಇವತ್ತು ಆ ಹುಡುಗನ್ನ ಆ ಕ್ರಿಶ್ ಚುಚ್ಚಿದನಲ್ಲ, ಅವ್ರ ಅಪ್ಪ ತುಂಬಾ ದೊಡ್ಡ ವ್ಯಕ್ತಿ ಅಂತೆ. ಅವನು ಪೊಲೀಸ್ ಹತ್ರ ಕಂಪ್ಲೇಂಟ್ ಕೊಟ್ಟು ಅವನನ್ನ ಬಾಲಾಪರಾಧಿ ಜೈಲ್ಗೆ ಹಾಕಿಸ್ಬೇಕು ಅಂತ ಪ್ಲಾನ್ ಮಾಡಿದಾರಂತೆ ಅಂತ ಮನೋಜ ಹೇಳ್ಬೇಕಾದ್ರೆ, ಏನು ಹಂಗಂದ್ರೆ ಅಂತ ಶಾಂತಿ ಕೇಳ್ತಾಳೆ. ಅದೇ ಅಮ್ಮ, ಈ 18 ವರ್ಷದ ಕೆಳಗಡೆ ಏನಾದ್ರೂ ಅಪರಾಧ ಮಾಡಿ ಸಿಕ್ಕಾಕೊಂಡ್ರೆ ಅವ್ರನ್ನ ತಗೊಂಡೋಗಿ ಬಾಲಾಪರಾಧಿ ಜೈಲ್ಗೆ ಹಾಕ್ತಾರೆ, ಅದಕ್ಕೆ ಇವನನ್ನ ಹಾಕ್ತಾರಂತೆ ಅಂತ ಮನೋಜ ಹೇಳಿದಾಗ ಅದನ್ನ ಕೇಳಿ ಮನೆಯವರೆಲ್ರಿಗೂ ಶಾಕ್ ಆಗತ್ತೆ. ಏನು ಹೇಳ್ತಿದ್ಯಾ, ಇಷ್ಟು ಚಿಕ್ಕ ವಯಸ್ಸಿಗೆ ಯಾಕೋ ಅವನನ್ನ ಅಲ್ಲಿ ಕಳಿಸ್ಬೇಕು ಅಂತ ರಂಗನಾಥ್ ಅವರು ಹೇಳಿದಾಗ, ಹೌದಪ್ಪ, ಅವ್ನ್ ಮಾಡಿರೋದು ಚಿಕ್ಕ ವಿಷಯ ಏನಲ್ಲ, ದೊಡ್ಡ ಕ್ರೈಮು. ಈ ವಯಸ್ಸಲ್ಲೇ ಅವ್ನ್ ಬುದ್ಧಿ ಕಲಿಸ್ಲಿಲ್ಲ ಅಂದ್ರೆ ದೊಡ್ಡನಾದ್ಮೇಲೆ ದೊಡ್ಡ ರೌಡಿ ಆಗ್ತಾನೆ ಅಂತ ಮನೋಜ ಹೇಳ್ತಾನೆ. ಹೌದು ಕಣ ಮನೋಜ, ಇಂಥ ಕೆಲ್ಸ ಮಾಡೋರೆಲ್ಲ ಅಲ್ಗ್ ಹೋಗ್ಲೇಬೇಕು, ಇಲ್ಲ ಅಂದ್ರೆ ಅವ್ರು ಉದ್ಧಾರ ಆಗಲ್ಲ ಅಂತ ಶಾಂತಿ ಕೋಪದಿಂದ ಹೇಳ್ತಿರ್ತಾಳೆ. ಆಗ ಸೂರ್ಯ ಶಾಂತಿನೇ ನೋಡ್ತಿರ್ತಾನೆ. ಯಾಕತ್ತೆ ಈ ರೀತಿ ಎಲ್ಲ ಮಾತಾಡ್ತಾ ಇದ್ದೀರಾ, ಕ್ರಿಶ್ ಏನೋ ಭಯದಲ್ಲಿ ಆ ರೀತಿ ಮಾಡಿದಾನಷ್ಟೇ, ಅವನು ಹೋಗಿ ಈ ರೀತಿ ಎಲ್ಲ ಮಾತಾಡ್ತಿದ್ದೀರಲ್ಲ ಅಂತ ಮೀನಾ ಹೇಳ್ಬೇಕಾದ್ರೆ, ಏ ಸುಮ್ನೆ ಇರೇ ಸಾಕು, ನಾನ್ ಹೇಳ್ತಾ ಇರೋದ್ ನಿಜಾನೇ. ಈಗ್ಲೇ ಇವನು ಇಂಥ ಕೆಲ್ಸ ಮಾಡಿರೋನು ಇನ್ ಭವಿಷ್ಯದಲ್ಲಿ ಇನ್ನೆಂಗಿರ್ತಾನೆ ಹೇಳು, ರೌಡಿನೇ ತಾನೇ ಆಗೋದು ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಕೋಪದಿಂದಾನೇ ಗುರಾಯಿಸ್ತಾ ಇರ್ತಾನೆ. ಇಂಥವ್ರೆಲ್ಲ ಅಂತ ಜಾಗದಲ್ಲಿ ಇದ್ರೇನೆ ಬುದ್ಧಿ ಕಲಿಯೋದು, ಅಲ್ಲೇ ಇರ್ಬೇಕು ಅವನು ಪರ್ಮನೆಂಟ್ ಆಗಿ ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಕೋಪದಿಂದ ಸಾಕು ನಿಲ್ಸು ಸಕ್ರೆ ಅಂತ ಜೋರಾಗಿ ಕೂಗ್ತಾನೆ. ಆತರ ರಿಮೈಂಡ್ ಹೋಮ್ಗೆ ಹಾಕಿದ್ರೆ ನಿಮ್ಗೆ ತುಂಬಾ ಖುಷಿ ಆಗುತ್ತಲ್ವಾ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶಾಂತಿ ಮತ್ತೆ ಮನೋಜ ಇಬ್ರು ಒಬ್ರಿಗೊಬ್ರು ಮುಖ ನೋಡ್ತಿರ್ತಾರೆ. ಏ ಸೂರ್ಯ, ಅವಳೇನೋ ಹೇಳ್ತಾಳೆ ಅಂತ ನೀನ್ ಯಾಕಪ್ಪ ಕೋಪ ಮಾಡ್ಕೋತೀಯ, ಕುತ್ಕೊಳಪ್ಪ ಅಂತ ರಂಗನಾಥ್ ಅವರು ಸಮಾಧಾನ ಮಾಡ್ತಾರೆ. ಹೌದು, ಇವಾಗ ಕ್ರಿಶ್ ಎಲ್ಲಿದ್ದಾನೆ ಅಂತ ರಂಗನಾಥ್ ಅವರು ಕೇಳಿದಾಗ, ಮಾವ ಅವನನ್ನ ನನ್ನ ಅಮ್ಮನ ಮನೆಗ್ ಬಿಟ್ಟಿದೀವಿ. ಕ್ರಿಶ್ ಅವ್ರ ಅಮ್ಮನ್ಗೆ ಆ ಹುಡುಗನ್ ಮೇಲೆ ಪ್ರೀತಿನೇ ಇಲ್ಲ, ಬರೀ ದುಡ್ಡಿನ ಮೇಲೆ ಆಸೆ ಅವಳಿಗೆ ಅಷ್ಟೇನೆ, ಅದಕ್ಕೆ ಬೇರೆ ದೇಶದಲ್ಲಿ ಹೋಗಿ ಕೆಲಸ ಮಾಡ್ಕೊಂಡ್ ಬಿದ್ದಿದ್ದಾಳೆ. ಪಾಪ ಮಾವ ಕ್ರಿಶ್, ಅವ್ನ್ಗೆ ಇಷ್ಟ್ ಚಿಕ್ಕ ವಯಸ್ಸಿಗೆ ತಾಯಿ ಪ್ರೀತಿ ಸಿಕ್ತಿಲ್ವಲ್ಲ ಅಂತ ತುಂಬಾ ನೊಂದೋಗಿದ್ದಾನೆ ಅಂತ ಮೀನಾ ಹೇಳ್ಬೇಕಾದ್ರೆ ಸೂರ್ಯ ಶಾಂತಿನೇ ನೋಡ್ತಿರ್ತಾನೆ. ಚಿಕ್ಕ ವಯಸ್ಸಲ್ಲೇ ಅಮ್ಮನ್ ಪ್ರೀತಿ ಸಿಗ್ಲಿಲ್ಲ ಅಂತಂದ್ರೆ ಮನ್ಸು ಎಷ್ಟು ಕಷ್ಟ ಪಡುತ್ತೆ ಅನ್ನೋದು ನನಗ್ ಮಾತ್ರ ಗೊತ್ತಪ್ಪ. ಬೇಡ ಅಂತ ನಮ್ಮನ್ನ ದೂರ ತಳ್ಳೋ ತಾಯಿದಿರ್ಗೆಲ್ಲ ಇದೆಲ್ಲ ಹೇಗ್ ಗೊತ್ತಾಗತ್ತೆ ಅಂತ ಸೂರ್ಯ ಹೇಳ್ಬೇಕಾದ್ರೆ ಶಾಂತಿ ಏನೇನು ಮಾತಾಡದೆ ಹಾಗೆ ಸುಮ್ನಾಗ್ಬಿಡ್ತಾಳೆ. ಆ ಹುಡುಗ ಸ್ವಲ್ಪ ದಿವಸ ನಮ್ಮ ಮನೇಲಿದ್ದ, ಒಂದ್ ರೀತಿ ಅವನು ಈ ಮನೆ ಮಗನ್ ತರಾನೇ, ಅವನಿಗೋಸ್ಕರ ನಾವೇ ಅಲ್ವೇ ನಮ್ಮ ನಿಂತ್ಕೋಬೇಕು ಅಂತ ರಂಗನಾಥ್ ಅವ್ರು ಹೇಳ್ಬೇಕಾದ್ರೆ, ಆ ಹುಡುಗ ಇಲ್ಲಿಗ್ ಬಂದ್ಮೇಲೆ ಈ ರೀತಿ ಕಲ್ತ್ಕೊಂಡ ಅಥವಾ ಇದಕ್ಕೂ ಮುಂಚೆನೂ ಅವನು ಅದೇ ರೀತಿನೇ ಇದ್ನ ಅಂತ ಗೊತ್ತಿಲ್ವೇ ಅಂತ ಶಾಂತಿ ಹೇಳ್ಬೇಕಾದ್ರೆ ಸೂರ್ಯ ಕೋಪದಿಂದ ಶಾಂತಿನೇ ಗುರಾಯಿಸ್ತಿರ್ತಾನೆ. ಬೇಡ ಶಾಂತಿ, ಬೇಡದಿರೋ ಮಾತೆಲ್ಲ ಬೇಡ, ಆಮೇಲೆ ಸರಿ ಇರೋದಿಲ್ಲ ಅಂತ ರಂಗನಾಥ್ ಅವ್ರು ಶಾಂತಿಗೆ ವಾರ್ನಿಂಗ್ ಕೊಡ್ತಾರೆ. ಅಪ್ಪ, ಅಮ್ಮ ಹೇಳೋದ್ರಲ್ಲಿ ಏನ್ ತಪ್ಪಿದೆ, ಚಿಕ್ಕ ಹುಡುಗರುಗಳು ದೊಡ್ಡವ್ರನ್ನ ನೋಡಿ ತಾನೇ ಕಲಿಯೋದು. ಅವ್ನ್ ಇಲ್ಲಿಗ್ ಬಂದಿದ್ದಾಗ ಸೂರ್ಯನ್ ಜೊತೆ ಇದ್ನಲ್ಲ ಜಾಸ್ತಿ, ಅದಕ್ಕೆ ಅವನ್ ಕೋಪ, ಅವನ್ ರೌಡಿತನ ಎಲ್ಲದನ್ನ ನೋಡಿ ಇವನನ್ನ ದೊಡ್ಡ ಹೀರೋ ಅಂತ ಅನ್ಕೊಂಡು ಅವನನ್ನ ಬದಲಾಯಿಸ್ಕೊಂಡ್ಬಿಟ್ಟಿದ್ದಾನೆ. ಖಂಡಿತ ಒಂದಲ್ಲ ಒಂದ್ ದಿವ್ಸ ಈ ಸೂರ್ಯನ್ ತರಾನೇ ಅವನು ಬದ್ಲಾಗ್ತಾನೆ, ನೋಡ್ತಾ ಇರಿ ಅಂತ ಮನೋಜ ಹೇಳ್ತಾನೆ ಇರ್ತಾನೆ. ಹೌದೌದು ಅಂತ ಶಾಂತಿ ಹೇಳ್ಬೇಕಾದ್ರೆ, ಇವನ್ ತರಾನೇ ಅವನನ್ನು ಬಾಲಾಪರಾಧಿ ಜೈಲಿಗೆ ಹೋಗ್ತಾನೆ, ನೋಡ್ತಾ ಇರು ಅಂತ ಮನೋಜ ಹೇಳ್ಬೇಕಾದ್ರೆ ಅದರಿಂದ ಸೂರ್ಯನ್ಗೆ ಸಿಕ್ಕಾಪಟ್ಟೆ ಕೋಪ ಬಂದು ಮನೋಜನ್ಗೆ ಚೆನ್ನಾಗಿ ಹೊಡಿತಾನೆ. ಮನೆಯವರೆಲ್ಲರೂ ಬಿಡಿಸೋದಿಕ್ಕೆ ಪ್ರಯತ್ನ ಪಟ್ರೇನು ಸೂರ್ಯ ಬಿಡದೆ ಮನೋಜನ್ಗೆ ಹೊಡಿತಾನೆ ಇರ್ತಾನೆ. ಏನೋ ಹೇಳ್ದೆ ಬೊಗಳ ಅಂತ ಸೂರ್ಯ ಕೇಳ್ಬೇಕಾದ್ರೆ ರಂಗನಾಥ್ ಅವರು ಮಧ್ಯೆ ಬಂದು ಸೂರ್ಯ ಮತ್ತೆ ಮನೋಜನ ಬಿಡಿಸ್ತಾರೆ. ಅಮ್ಮ ನಿಜ ಹೇಳಮ್ಮ, ಇವನು ಇದೇ ತರ ಕ್ರಿಮಿನಲ್ ಕೆಲಸ ಮಾಡಿ ರಿಮೈಂಡ್ ಹೋಮ್ ಅಲ್ಲಿ ಇದ್ದ ಅಲ್ವಮ್ಮ ಅಂತ ಮನೋಜ ಹೇಳ್ಬೇಕಾದ್ರೆ ಮೀನಾ ಶಾಕ್ ಅಲ್ಲಿ ಸೂರ್ಯನ್ನೇ ನೋಡ್ತಿರ್ತಾಳೆ. ಆಗ ರಂಗನಾಥ್ ಅವರು ಕೋಪದಲ್ಲಿ ಮನೋಜನ್ ಕೆನ್ನೆಗೆ ಬಾರಿಸ್ತಾರೆ. ಏನೋ ಬೊಗಳದೆ, ನೀನೇನು ಅನ್ಕೊಂಡಿದ್ಯಾ ಅಂತ ರಂಗನಾಥ್ ಅವರು ಬೈಬೇಕಾದ್ರೆ ಅವನ್ಗೆ ಯಾಕೆ ಹೊಡೆದ್ರಿ ಅಂತ ಶಾಂತಿ ಕೇಳ್ತಾಳೆ. ಬಾಯಿ ಮುಚ್ಕೊಂಡ್ ನಿಂತ್ಕೊಂಡಿದ್ರೆ ಸರಿ, ಇಲ್ಲ ಅಂದ್ರೆ ನಿನಗೂ 4 ಬೀಳುತ್ತೆ ಅಂತ ರಂಗನಾಥ್ ಅವರು ಶಾಂತಿಗೆ ಹೆದರಿಸ್ತಾರೆ. ಆಗ ರಂಗನಾಥ್ ಅವರು ಸೂರ್ಯನ ಹತ್ರ ಬಂದು, ಆ ಟೈಮಲ್ಲಿ ನಾನ್ ಮಾತಾಡ್ಬೇಕಾಗಿತ್ತಪ್ಪ, ಮಾತಾಡೋ ಟೈಮಲ್ಲಿ ನಾನ್ ಸುಮ್ನಾಗ್ಬಿಟ್ಟೆ, ಅದರಿಂದ ನಿನ್ ಜೀವನ ಹಾಳಾಯ್ತು, ಆದ್ರೆ ಕ್ರಿಶ್ ಜೀವನ ಹಾಳಾಗ್ಬಾರ್ದು, ನೀನೇನು ಭಯ ಪಡ್ಬೇಡ, ನಾನ್ ನಿನ್ ಜೊತೆ ಇರ್ತೀನಿ. ಅವ್ರು ಮಾತಾಡಿ ಮಾತಿಗೆ ನಿನ್ಗೆ ತುಂಬಾ ನೋವಾಗಿದೆ ಅಂತ ಗೊತ್ತಪ್ಪ, ಬೇಕಾದ್ರೆ ಅವ್ರ ಬದ್ಲಿಗೆ ನಾನ್ ನಿನ್ನ ಕ್ಷಮೆ ಕೇಳ್ತೀನಿ ಕಣಯ್ಯ ಅಂತ ರಂಗನಾಥ್ ಅವರು ಕೈ ಮುಗಿಯೋದಕ್ಕೆ ಅಂತ ಹೋದಾಗ, ಅಪ್ಪಯ್ಯ ಏನ್ ಮಾಡ್ತಿದ್ಯಾ ಅಪ್ಪಯ್ಯ,
ಬೇಡ ಅಪ್ಪಯ್ಯ, ನೀನೇನು ತಪ್ಪು ಮಾಡಿಲ್ಲಪ್ಪ, ಎಲ್ಲ ನನ್ ಕರ್ಮ ಅಂತ ಹೇಳ್ಕೊಂಡು ಸೂರ್ಯ ಹೋಗಿ ಒಂದ್ ಮೂಲೆಯಲ್ಲಿ ಅಳ್ತಾ ನಿಂತ್ಕೋತಾನೆ. ಆಗ ರಂಗನಾಥ್ ಅವರು ಮನೋಜನ ಕರೆದು ಚೆನ್ನಾಗಿ ಬೈತಾರೆ. ಅವನ್ ಜೀವನದಲ್ಲಿ ಅರ್ಧ ವರ್ಷನ ನಾಶ ಮಾಡಿದ್ದು ನೀನು ನಿಮ್ಮ ಅಮ್ಮ ಕಣೋ, ಮತ್ತೆ ಒಂದ್ ಚಿಕ್ಕ ಹುಡುಗನ್ ಜೀವನನ ಹಾಳ್ ಮಾಡ್ಬೇಡ, ಮರ್ಯಾದಿಂದ ಒಳಗಡೆ ಹೋಗ್ತಾ ಇರು ಅಂತ ರಂಗನಾಥ್ ಅವರು ಮನೋಜನ್ಗೆ ವಾರ್ನಿಂಗ್ ಕೊಡ್ತಾರೆ. ಆಗ ಮನೋಜ್ ಅಲ್ಲಿಂದ ಹೊರಟೋಗ್ತಾನೆ. ಆಗ ಸೂರ್ಯ ಆಚೆ ಅಳ್ತಿರೋದನ್ನ ನೋಡಿ ಮೀನಾ ಸಮಾಧಾನ ಮಾಡೋದಿಕ್ಕೆ ಅಂತ ಹೋಗಿ, ಯಾಕ್ರಿ ಏನಾಯ್ತ್ರಿ, ಯಾಕೆ ಈ ರೀತಿ ಅಳ್ತಾ ಇದ್ದೀರಾ, ನನ್ಗೇನು ಅರ್ಥ ಆಗ್ತಿಲ್ಲ, ನಿಮ್ ಅಣ್ಣ ಏನೇನೋ ಹೇಳ್ತಾ ಇದ್ದಾನೆ, ಮಾವಂಗೆ ಅದರಿಂದ ಕೋಪ ಬಂದು ನಿಮ್ ಅಣ್ಣಂಗೆ ಹೊಡೆದ್ರು, ನಿಮ್ ಬಗ್ಗೆ ನನ್ಗೆ ಎಲ್ಲ ಗೊತ್ತಿದೆ ಅಂತ ಅನ್ಕೊಂಡಿದ್ದೆ, ಆದ್ರೆ ನೀವು ಬಾಲಾಪರಾಧಿ ಜೈಲಲ್ಲಿದ್ರಾ ಅಂತ ಮೀನಾ ಕೇಳ್ಬೇಕಾದ್ರೆ ಸೂರ್ಯ ಏನು ಮಾತಾಡದೆ ಹಾಗೆ ನಿಂತಿರ್ತಾನೆ. ರೀ, ಆ ಜಾಗಕ್ಕೆ ಹೋಗೋದಿಕ್ಕೆ ಅಂತದ್ದೇನ್ ಮಾಡಿದ್ರಿ ನೀವು, ಏನಾಯ್ತು ಹೇಳಿ ಅಂತ ಮೀನಾ ಕೇಳ್ತಾನೆ ಇರ್ತಾಳೆ. ಆದ್ರೆ ಸೂರ್ಯ ಏನೇನು ಹೇಳದೆ ಅಳ್ತಾ ಇರ್ತಾನೆ. ಈ ಮನೆಗ್ ಬಂದಾಗಿಂದ ಅತ್ತಿ ನಿಮ್ ಮೇಲೆ ಒಂದ್ ದಿವ್ಸನು ಪ್ರೀತಿಯಿಂದ ಮಾತಾಡ್ಸೇ ಇಲ್ಲ, ನಿಮ್ನ ಪ್ರೀತಿಯಿಂದಾನು ನೋಡಿಲ್ಲ. ಒಬ್ಳು ತಾಯಿ ಆದವಳು ತನ್ ಮಕ್ಳನ್ನ ಪ್ರೀತಿ ಮಾಡದೆ ಹೇಗಿರೋದಕ್ ಸಾಧ್ಯ ಅಂತ ನಾನ್ ತುಂಬಾ ಸಲ ಯೋಚನೆ ಮಾಡಿದೀನಿ. ಖಂಡಿತ ನೀವ್ ಚಿಕ್ಕವರಿದ್ದಾಗ ಏನೋ ನಡೆದಿದೆ, ಅಂತದ್ ಏನಾಯ್ತ್ರಿ ಹೇಳ್ರಿ ಅಂತ ಮೀನಾ ಕೇಳ್ಬೇಕಾದ್ರೆ ಸೂರ್ಯ ಅಳ್ತಾ ಅಳ್ತಾ ಮೀನನ್ನ ತಬ್ಕೊಳ್ತಾನೆ. ಸೂರ್ಯ ಅಳ್ತಾ ಇರೋದನ್ನ ನೋಡಿ ಮೀನಿಗೆ ತುಂಬಾ ಬೇಜಾರಾಗಿ ಅವನನ್ನ ಸಮಾಧಾನ ಮಾಡ್ತಿರ್ತಾಳೆ. ಇಲ್ಲಿಗೆ ಈ ಒಂದು ಸಂಚಿಕೆ ಮುಗಿಯುತ್ತೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಹೇಗಿತ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಟಾಟಾ, ಬೈ ಬೈ, ಟೇಕ್ ಕೇರ್.